ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ತಮಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ವತಿಯಿಂದ ಮೊದಲನೇದಾಗಿ ನಿಮಗೆ ಹೇಳುವುದಾದರೆ, ಒಂದು ಪರಿಶ್ರಮ ನವೋದಯ ಮುರಾರ್ಜಿ ಚಾಂಪಿಯನ್ ಎಂಬ 360 ಡಿಗ್ರಿಯಲ್ಲಿ ಒಂದು ಪುಸ್ತಕವಾದ ಕ್ವಶನ್ ಬ್ಯಾಂಕ್ ಅನ್ನು ರೆಡಿ ಮಾಡಿದ್ದು. ಇದರಲ್ಲಿ ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನು ಹೊಂದಿದಂತಹ ಇದು ಕ್ವಶನ್ ಬ್ಯಾಂಕ್ ಆಗಿದೆ. ಈ ಒಂದು ಪುಸ್ತಕ ನಿಮಗೆ ಬೇಕಾದಲ್ಲಿ ಈ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನ ಖರೀದಿ ಮಾಡಬಹುದು. ತುಂಬಾ ಉಪಯುಕ್ತವಾದಂತಹ ಒಂದು ಪುಸ್ತಕ ಅಂತ ಹೇಳಿ ಹೇಳ್ತೀನಿ. ಇವತ್ತು ನಾವು ಹೋಗೋದು ಟಾಪಿಕ್ ರೀ ಡಿಸ್ಕಷನ್ 2026 ಮುಂಬರುವ ಯಾವುದೇ ಪರೀಕ್ಷೆಗಳಲ್ಲಿ ಮೊರಾರ್ಜಿ ಆಗ್ಲಿ, ನವೋದಯ ಆಗ್ಲಿ, ಆಳ್ವಾಸ್, ಅಲ್ಪಸಂಖ್ಯಾತರದು ಮತ್ತೆ ರಾಣಿ ಚೆನ್ನಮ್ಮ ಎಲ್ಲ ಪರೀಕ್ಷೆಗಳಿಗೆ ಸಂಭವನೀಯವಾಗಿ ಕೇಳತಕ್ಕಂಥ ಪ್ರಶ್ನೆಗಳನ್ನ, ಇಂಗ್ಲಿಷ್ ವಿಷಯದ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ನೋಡ್ರಿ, ರಾಮನ್ ಮಹರ್ಷಿ ಡ್ಯಾಶ್ ಅಂತ ಕೊಟ್ಟಿದ್ದಾನ, ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನ. ಈ ಒಂದು ಕ್ವಶನ್ಗೆ ಒಂದು ಚಾಪ್ಟರ್, ಯಾವ ಚಾಪ್ಟರ್ ಅಂತ ನೋಡ್ತಾ ಹೋದ್ರೆ ಲವ್ ಫಾರ್ ಅನಿಮಲ್ಸ್ ಅನ್ನೋ ಒಂದು 5th ಚಾಪ್ಟರ್ ಅಲ್ಲಿ ನಿಮಗೆ ಈ ಕ್ವಶನ್ ಅರೈಸ್ ಆಗ್ಯದ. ಆ ಒಂದು ಲೆಸನ್ ಅದ ಹೆಡ್ಲೈನ್ ಹೇಳ್ತದ ರೀ, ರಾಮನ್ ಮಹರ್ಷಿದ ಲವ್ ಫಾರ್ ಅನಿಮಲ್ಸ್. ರಾಮನ್ ಮಹರ್ಷಿ ಏನ್ ಮಾಡ್ತಿದ್ರು, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡ್ತಿದ್ರು. ಪ್ರಾಣಿ ಪಕ್ಷಿಗಳಂದ್ರೆ ರಾಮನ್ ಮಹರ್ಷಿಗೆ ಬಹಳ ಪ್ರೀತಿ ಇತ್ತು. ಸೊ ಆದ್ದರಿಂದ ರಾಮನ್ ಮಹರ್ಷಿ ವಾಸ್ ಡ್ಯಾಶ್, ವಾಸ್ ಅ ಡಾಕ್ಟರ್, ಲಿವ್ಡ್ ಇನ್ ಅ ಸಿಟಿ, ವಾಸ್ ಅನ್ ಎಂಜಿನಿಯರ್, ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಡಾಕ್ಟರ್ ಅಂತ ನೋಡ್ರೆ ವೈದ್ಯರಾಗಿದ್ರ ರಾಮನ್ ಮಹರ್ಷಿ? ಅಲ್ಲ. ಲಿವ್ಡ್ ಇನ್ ಅ ಸಿಟಿ, ಒಂದು ನಗರದಲ್ಲಿ ಅವರು ವಾಸವಾಗಿದ್ರ? ಇಲ್ಲ. ವಾಸ್ ಅನ್ ಎಂಜಿನಿಯರ್, ಅವರು ಒಬ್ಬರ ಅಭಿಯಂತರರಾಗಿದ್ರ, ಎಂಜಿನಿಯರ್ ಆಗಿದ್ರ? ಅಲ್ಲ. ಮಹರ್ಷಿಗಳೇನ ಎಂಜಿನಿಯರ್ಸ್ ಆಗೋದೇ ಇಲ್ಲ. ಸೊ ಆಪ್ಷನ್ ಡಿ, ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ರಾಮನ್ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಹೀಗಿದೆ ನೋಡಿ, ದ ಸೈಲೆಂಟ್ ಲೆಟರ್ ಆಫ್ ದ ವರ್ಡ್ ವಿಚ್. ಇಲ್ಲಿ ಕೊಟ್ಟಂತಹ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದ್ರ ಸೈಲೆಂಟ್ ಲೆಟರ್ ಮೇಲೆ ನಿಮಗೆ ಒಂದು ಕ್ವಶನ್ ರೈಸ್ ಆಗ್ಬಹುದು. ಸಂಭವನೀಯವಾಗಿ ಹೇಳ್ಬೇಕಾಗ್ತದ. ಸೊ ಆದ್ದರಿಂದ ಎಲ್ಲಾ ಟಾಪಿಕ್ಸ್ ಗಳ ಬಗ್ಗೆ ನಾವು ಕ್ಲಿಯರ್ ಮಾಡ್ತಾ ಹೋಗ್ತಿರ್ತೀವಿ. ಸಾಧ್ಯ ಆದ್ರೆ ಎಲ್ಲ ಪ್ರಶ್ನೆಗಳನ್ನ ನೀವ ನೋಟ್ ಮಾಡ್ತಾ ಹೋಗ್ಬೇಕಾ. ಸಾಧ್ಯ ಆದ್ರೆ ಎಲ್ಲ ಕೊಟ್ಟಂತ ಇನ್ಫಾರ್ಮೇಶನ್ ಗಳನ್ನ ನೋಟ್ ಮಾಡ್ರಿ, ಕ್ವಶನ್ ಗಳನ್ನ ಬರ್ಕೋರಿ, ಆನ್ಸರ್ಸ್ ಗಳನ್ನ ಬರ್ಕೋರಿ. ಸೊ ಅದರಿಂದ ನಿಮ್ಗೆ ಬಹಳ ಹೆಲ್ಪ್ ಆಗ್ತಾವ. ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ನಿಮ್ಗೆ ಬಹಳ ಸಹಾಯ ಆಗ್ತಾವ ಅಂತ ಹೇಳಿ ನಾನು ಹೇಳ್ತೇನೆ. ನೆಕ್ಸ್ಟ್, ದ ಸೈಲೆಂಟ್ ಲೆಟರ್ ಆಫ್ ದ ವರ್ಡ್ ವಿಚ್. ವಿಚ್ ವರ್ಡ್ ದ ಸೈಲೆಂಟ್ ಲೆಟರ್ ಯಾವ್ದಾಗ್ತದ? ಈ ಒಂದು ವರ್ಡ್ ಅದಲ್ಲ, ಅದ್ರಲ್ಲಿ ಯಾವುದೋ ಒಂದು ಸೈಲೆಂಟ್ ಲೆಟರ್ ಅದ. ಅಲ್ಲಿ ನಾವು ಬರೆಯುವಾಗ ಬರಿಬೇಕು, ಆದ್ರೆ ಪ್ರೊನೌನ್ಸ್ ಮಾಡುವಾಗ ಅದು ಪ್ರೊನೌನ್ಸ್ ಆಗುವುದಿಲ್ಲ, ಪ್ರೊನೌನ್ಸಿಯೇಷನ್ ಆಗುವುದಿಲ್ಲ. ಸೊ ಅದು ಯಾವುದು? ಡಬ್ಲ್ಯೂ ನ, ಆಯ, ಎಚ್, ಸಿ ನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎಚ್ ಆಗ್ತದ. ನಾವು ಪ್ರೊನೌನ್ಸ್ ಮಾಡುವಾಗ ವಿಚ್ ಅಂತೀವಿ, WHICH, ವಿಚ್, ವಿಹಿಚ್ ಅನ್ನೋದಿಲ್ಲ. ಸೊ ಆದ್ದರಿಂದ ವಿಚ್ ಇಲ್ಲಿ ಏನಾಗ್ತದ, ಎಚ್ ಅನ್ನೋದು ಏನಾಗ್ತದ ರೀ, ಸೈಲೆಂಟ್ ಲೆಟರ್ ಆಗ್ತದ. ಸೊ ಈ ಒಂದು ಸೈಲೆಂಟ್ ಲೆಟರ್ ಆಫ್ ದ ವರ್ಡ್ ವಿಚ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಚ್ ಇಸ್ ದಿ ಸೈಲೆಂಟ್ ಲೆಟರ್ ಆಫ್ ದಿಸ್ ವರ್ಡ್, ವಿಚ್ ವರ್ಡ್. ಸೊ ನೆಕ್ಸ್ಟ್ ಕ್ವಶನ್, ಇದು ಪಿಕ್ಚರ್ ಕೊಟ್ಟಾರಿ, ಕ್ಯಾಟ್ ಪಿಕ್ಚರ್ ಮೇ ಬಿ ಇದು is on the, ಇದು ಒಂದು ಪಿಕ್ಚರ್ ಕೊಟ್ಟಾರಿ, ಟೇಬಲ್ ಪಿಕ್ಚರ್. ಇಲ್ಲಿಗೆ ನಿಮಗೆ ಕ್ಲಾರಿಫೈ ಆಗಿರ್ಬೇಕಾ? ಬಹಳ ಸರಳವಾದ ಪ್ರಶ್ನೆ. ಈ ರೀತಿನೂ ಒಂದು ಪ್ರಶ್ನೆ ನಿಮ್ಗೆ ರೈಸ್ ಆಗ್ತದೆ. ಸೊ 99% ಈ ರೀತಿ ಒಂದು ಪ್ರಶ್ನೆ ನಿಮ್ಗೆ ರೈಸ್ ಆಗುವಂತ ಸಂಭವನೀಯತೆ ಇದೆ. ಸೊ ಬಹಳ ಈಸಿ ಆದಂತ ಪ್ರಶ್ನೆ ನೋಡ್ರಿ, ಕ್ಯಾಟ್ ಅದ ಮತ್ತು ಟೇಬಲ್, ಅಲ್ಲಿ ಕೊಟ್ಟಂತ ಪಿಕ್ಚರ್ಸ್ ಗಳನ್ನ ನೀವು ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕ. ಯಾವ ಒಂದು ಪಿಕ್ಚರ್ಸ್ ಗಳ ಕೊಟ್ಟಿದಾರ, ಆಪ್ಷನ್ ಗಳಲ್ಲಿ ಯಾವ ಏನದಾವ ಅವುಗಳನ್ನ ಚೂಸ್ ಮಾಡ್ಕೊಂಡು ಈ ಒಂದು ಪ್ರಶ್ನೆಗೆ ಸರಿಯಾಗಿ ನಾವು ಉತ್ತರವನ್ನ ಮಾಡಬಹುದ. ಸೊ ಥರ್ಡ್ ಕ್ವಶನ್, ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ಫಸ್ಟ್ ಒನ್ ಬಂದದ ಏನ್ರಿ, ಕ್ಯಾಟ್. ಆಮೇಲೆ ಬಂದದ ಟೇಬಲ್. ಇದು ಸರಿಯಾದ ಫಾರ್ಮ್ ಏನಾಗ್ತದ ನೋಡ್ರಿ, ಸೆಂಟೆನ್ಸ್ ಅದು, ದ ಕ್ಯಾಟ್ ಸಿಟ್ಟಿಂಗ್ ಆನ್ ದಿ ಟೇಬಲ್. ಹೌದಾ? ಇಲ್ಲಿ ಕೊಟ್ಟಂತಹ ಆಪ್ಷನ್ ಗಳು ನೋಡ್ತಾ ಹೋದ್ರ ಟೇಬಲ್ ಕ್ಯಾಟ್, ಡಾಗ್ ಸ್ಟೂಲ್, ಕ್ಯಾಟ್ ಚೇರ್, ಕ್ಯಾಟ್ ಟೇಬಲ್. ಫಸ್ಟ್ ಒನ್ ಪಿಕ್ಚರ್ ಅಲ್ಲಿ ಏನದ, ಕ್ಯಾಟ್ ಅದ. ನೆಕ್ಸ್ಟ್ ಒನ್ ಇದಾರಿ ಟೇಬಲ್ ಅದ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಕ್ಯಾಟ್ ಅಂಡ್ ಟೇಬಲ್. ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ದ ಕ್ಯಾಟ್ ಈಸ್ on the table.
ಹೌದಾ, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅನ್ನು ಅನ್ಬೋದು. ಸೊ ಅದು ಒಂದು ಸರಿಯಾದಂತಹ ಸೆಂಟೆನ್ಸ್ ಫಾರ್ಮ್ ಆಗ್ತದ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಟು ಮತ್ತು ಟೇಬಲ್. ಈ ರೀತಿನೂ ಪ್ರಶ್ನೆ ಆಗ್ತಾವ. ಸೊ ನೆಕ್ಸ್ಟ್, ಸಿರಾಕಸ್ ವಾಸ್ ಅ ಸಿಟಿ ಇನ್ ಆನ್ಸಿಯಂಟ್. ಈ ಒಂದು ಚಾಪ್ಟರ್ ಯಾವ್ದ್ರಿ ಅಂದ್ರ 5th ಸ್ಟ್ಯಾಂಡರ್ಡ್ ಅಲ್ಲಿ ಲೆಸನ್ ಟ್ರೂ ಫ್ರೆಂಡ್ಶಿಪ್. ಓಕೆ, ಫ್ರೆಂಡ್ಶಿಪ್ ಅಲ್ಲಿ ಮೇನ್ 2 ಪಾರ್ಟ್ ಬರ್ತಾವ್ರಿ. ಮೂರು, ಪಿಥಿಯಾಸ್ ಡೆಮನು. ನೆಕ್ಸ್ಟ್ ಇನ್ನೊಂದು ಕಿಂಗ್ ಒಬ್ಬ ಬರ್ತಾನ. ಓಕೆ, ಅವ್ನು ಬೇರೆನ ತಗೊಳ್ಳೋಣ. ಕಿಂಗ್ ಹೆಂಗಿದ್ದ? ಕಿಂಗ್ ಏನಾಗಿದ್ದ? ಕಿಂಗ್ ಎವಿಲ್ ಮೈಂಡೆಡ್ ರೂಲರ್ ಆಗಿದ್ದ. ನೆನಪಿರ್ಲಿ, ಬಹಳ ಒಂದು ಕ್ರೂರ ಮನಸ್ಸಿತ್ತು. ಕ್ರೂರಿಯಾಗಿದ್ದ ಯಾರು? ರಾಜ. ಯಾರು? ರಾಜ ಡಿನೋಸಿಸ್. ಕಿಂಗ್ ರೀ. ಎವಿಲ್ ಮೈಂಡೆಡ್ ರೂಲರ್ ಆಗಿದ್ದ. ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ನೋಡ್ತಾ ಹೋದ್ರೆ ಡೆಮನ್ ಅಂಡ್ ಪಿಥಿಯಾಸ್ ಇವರಿಬ್ರು ಏನಾಗಿದ್ದು ಬೋತ್ ಆರ್ ಟ್ರೂ ಫ್ರೆಂಡ್ಸ್. ಓಕೆ, ಈ ಒಂದು ಚಾಪ್ಟರ್ ಅಲ್ಲಿ ಮೇನ್ ಪಾಯಿಂಟ್ಸ್ ಬರ್ತಾವ್ರಿ. ನೆನಪಿರ್ಲಿ, ಟ್ರೂ ಫ್ರೆಂಡ್ಶಿಪ್ ಚಾಪ್ಟರ್. ಸಿಲೆಬಸ್ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬಹಳ ಅಂದ್ರೆ ಬಹಳ, ಯಾಕಂತಂದ್ರ ಸಿಲೆಬಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಯಾವ ಲೈನ್ ಅಲ್ಲಿ ಯಾವ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೇಳ್ತಾನೆ ಹೇಳಕ್ ಬರೋದಿಲ್ರಿ. ನಾವು ಸಿಲೆಬಸ್ ಅಲ್ಲಿ ನೋಡ್ತಾ ಹೋದ್ರೆ ಲಾಸ್ಟ್ ಕೇಳಿದಂತ ಪ್ರಶ್ನೆ ಮತ್ತು ಆನ್ಸರ್ ಗಳು ಇರ್ತಾವಲ್ಲ, ಕ್ವಶನ್ ಗಳು ಇರ್ತಾವಲ್ಲ, ಅಲ್ಲಿನೂ ಕೇಳಕ್ ಆಗುದಿಲ್ಲ. ಆ ಚಾಪ್ಟರ್ ನಡಕಿನೂ ಬೇಕಾದ್ರ ಪ್ಯಾರಾಗ್ರಾಫ್ ಅನ್ನು ಕೇಳಬಹುದು. ಸೊ ಅದಕ್ಕಾಗಿ ನಾವು ಮೊದಲು ಚಾಪ್ಟರ್ ಅನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದನ್ನ ಚಾಪ್ಟರ್ಸ್ ಗಳು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 1 ಅಥವಾ 2 ಕ್ವಶನ್ಸ್ ಕಡ್ಡಾಯವಾಗಿ ಆಗ್ತಾವ ಮುಂಬರುವ ಯಾವುದೇ ಪ್ರಶ್ನೆ ಏನ್ರಿ ಪರೀಕ್ಷೆಗಳಲ್ಲಿ. ಸೊ ಇಲ್ಲಿ ನೋಡ್ರಿ, ಸಿರಾಕಸ್ ಸಿಟಿ ಇನ್ ಆನ್ಸಿಯಂಟ್. ಇದ್ರ ಅರ್ಥ ನೋಡ್ಕೊ. ಸಿರಾಕಸ್ ಪ್ರಾಚೀನ ನಗರ. ಯಾವ ಪ್ರಾಚೀನ ನಗರ? ಆನ್ಸಿಯಂಟ್ ಡೇಸ್ ಮೀನ್ಸ್ ಪ್ರಾಚೀನ ದಿನಗಳು. ಹಿಂದಿನ ದಿನಗಳಿಗೆ ಆನ್ಸಿಯಂಟ್ ಅಂತಾರ. ಸೊ ಇಟಾಲಿಯದಾಗಿತ್ತ? ಇಲ್ಲ. ಇಂಡಿಯಾ ಆಗಿತ್ತ? ಇಲ್ಲ. ರೋಮ್ ಆಗಿತ್ತ? ಇಲ್ಲ. ಆದ್ದರಿಂದ ಗ್ರೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿರಾಕಸ್ ಸಿಟಿ ಇನ್ ಆನ್ಸಿಯಂಟ್ ಗ್ರೀಸ್ ಮೀನ್ಸ್ ಗ್ರೀಕ್ ನಗರದ ಒಂದು ಸಿಟಿ ಆಗಿತ್ತದು. ಸೊ ಇಲ್ಲಿ ನೋಡ್ರಿ, ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಡೆಮನ್ ಬರ್ತಾನ, ಪಿಥಿಯಾಸ್ ಬರ್ತಾನೆ, ಎವಿಲ್ ಮೈಂಡೆಡ್ ಕಿಂಗ್ ಬರ್ತಾನೆ, ಡಿನೋಸಿಸ್ ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಬರ್ತದ. ಸೊ ಈ ಚಾಪ್ಟರ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಫಸ್ಟ್. ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಹೇಳಕ್ ಬರೋದಿಲ್ಲ. ಸೊ ಸಿಲೆಬಸ್ ಸಾಧ್ಯದಷ್ಟು ಎಲ್ಲವನ್ನ ಕವರ್ ಮಾಡ್ರಿ, ಯಾವ್ದನ್ನು ಬಿಡಕ್ ಹೋಗ್ಬಿಟ್ಟು. ಪೋಯಮ್ಸ್ ಗಳ ಮೇಲೆ ಕ್ವಶನ್ಸ್ ಬಂದ್ರ ಯಾವ ರೀತಿ ಬರ್ತಾವ ಅಂತಂದ್ರ ಕವಿಯ ಹೆಸರುಗಳ ಆಥರ್ಸ್ ನೇಮ್ ಅನ್ನ ಕೇಳ್ತಾನ್ರಿ. ಲೈಕ್ ಹೂ ರೋಡ್ ದ ಫ್ರೆಂಡ್ಶಿಪ್ ಪೋಯಮ್, ಥಾಮಸ್ ಡೇವಿಸ್ ಅಂತ ಬರ್ತದ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಅರೈಸ್ ಆಗ್ತಿರ್ತಾವ. ಅದ್ ಸಾಧ್ಯ ಆದ್ರೆ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿರಾಕಸ್ ಸಿಟಿ ಇನ್ ಆನ್ಸಿಯಂಟ್ ಗ್ರೀಕ್ ನಗರದ ಒಂದು ಆನ್ಸಿಯಂಟ್ ಪ್ರಾಚೀನದ ಒಂದು ನಗರವಾಗಿತ್ತು. ಸಿರಾಕಸ್ ಅನ್ನುವ ಹಳ್ಳಿ ಅಥವಾ ನಗರ ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ ಕ್ವಶನ್, ಶಾಲಿನಿ ಕೀಪ್ಸ್ ಹರ್ ಥಿಂಗ್ಸ್ ಕ್ಲೀನ್. ಅಪೋಸಿಟ್ ವರ್ಡ್ ಫಾರ್ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ವರ್ಡ್ ಮಾಡಿದಾರ್ರಿ, ಹೌದಾ? ಈ ಅಂಡರ್ಲೈನ್ ಮಾಡದಂತ ವರ್ಡ್ ದ ಅಪೋಸಿಟ್ ಕೇಳಿದಾರ. ಮೊದಲು ಶಾಲಿನಿ ಕೀಪ್ಸ್ ಹರ್ ಥಿಂಗ್ಸ್ ಕ್ಲೀನ್ ಅಂದ್ರೆ ಶಾಲಿನಿ ಏನ್ ಮಾಡಿದಾಳ? ಇಡ್ತಾಳ ಆಕಿ ಥಿಂಗ್ಸ್ ಅಂತಂದ್ರೆ ವಸ್ತುಗಳು. ಅವಳು ವಸ್ತುಗಳನ್ನ ಹೆಂಗ್ ಇಡ್ತಾಳ? ಆಕಿ ಕ್ಲೀನ್ ಆಗಿ ಇಡ್ತಾಳ. ಶಾಲಿನಿ ಕೀಪ್ಸ್ ಹರ್ ಥಿಂಗ್ಸ್ ಕ್ಲೀನ್ ಇಡ್ತಾಳ. ಆಕಿ ವಸ್ತುಗಳನ್ನ ಬಹಳ ಸ್ವಚ್ಛ ಇಡ್ತಾಳ. ಕೀಪ್ಸ್ ಮೀನ್ಸ್ ಇಡುದು, ಕೆಪ್ಟ್. ಓಕೆ, ಈ ರೀತಿ ಶಾಲಿನಿ ಕೀಪ್ಸ್ ಹರ್ ಥಿಂಗ್ಸ್ ಕ್ಲೀನ್. ಅದ್ರದ ಕ್ಲೀನ್ ಅಂತ ಒಂದು ವರ್ಡ್ ಅದ, ಅದ್ರ ಕೆಳಗೆ ಅಂಡರ್ಲೈನ್ ಮಾಡಿದಾರ. ಅದ್ರದ ಅಪೋಸಿಟ್ ವರ್ಡ್ ಕೇಳಿದಾರೆ. ಅಪೋಸಿಟ್ ವರ್ಡ್ ಮೀನ್ಸ್ ಇಲ್ಲಿ ಎಂಟೋನಿಮ್ಸ್ ಬರ್ತದ, ಹೌದಾ? ಎಂಟೋನಿಮ್ಸ್ ಮೀನ್ ವಿರುದ್ಧಾರ್ಥಕರಿ. ಆಂಟೋನಿಮ್ಸ್ ಅಪೋಸಿಟ್. ಬಹಳ ಈಸಿ ಅಂತ ಪ್ರಶ್ನೆ. ಕ್ಲೀನ್ ಅಂದ್ರೆ ಸ್ವಚ್ಛ. ಕ್ಲೀನ್ ಮೀನ್ಸ್ ಸ್ವಚ್ಛ. ಇದರ ಅಪೋಸಿಟ್ ಕೇಳಿದಾನ. ಏನು ಅದರ ಅಪೋಸಿಟ್ ಅಂತ ನೋಡ್ತಾ ಹೋದ್ರ ಬ್ಲ್ಯಾಕ್ ಆಗೋದಿಲ್ಲ. ಓಕೆ, ಡರ್ಟಿ ಐತಿ, ಪ್ಯೂರ್ ಐತಿ, ಡಾರ್ಕ್ ಐತಿ. ಡರ್ಟಿ ಮೀನ್ಸ್ ಇದು ಸ್ವಚ್ಛ, ಸಾರಿ,
ಅಸ್ವಚ್ಛತೆ, ಸ್ವಚ್ಛತೆ ಅಸ್ವಚ್ಛತೆ. ಫ್ಯೂವರ್ ಅಂತಂದ್ರೆ ಬಹಳ ಒಂದು ಫ್ಯೂವರ್ ಆದಂತದ್ದು. ನೆಕ್ಸ್ಟ್ ಡಾರ್ಕ್ ಅಂತಂದ್ರೆ ಕತ್ತಲೆ. ಸೊ ಈ ಒಂದು ಪ್ರಶ್ನೆ ಕ್ಲೀನು ಮತ್ತು ಡರ್ಟಿ. ಡರ್ಟಿ ಅಂತಂದ್ರ ಬಹಳ ಅಸ್ವಚ್ಛತೆ ಅಂತಾರಲಕ್ರಿ, ಅದು ಅಸ್ವಚ್ಛ, ಸ್ವಚ್ಛ ಇರದೇ ಇರುವುದು, ಅವುಗಳಿಗೆ ನಾವು ಡರ್ಟಿ ಅಂತ ಕರಿತೇವೆ. ಕ್ಲೀನ್, ಡರ್ಟಿ, ದೀಸ್ ಆರ್ ದಿ ಅಪೋಸಿಟ್ ವರ್ಡ್ಸ್, ಆಂಟೋನಿಮ್ಸ್ ಆಗ್ತವ. ನೆಕ್ಸ್ಟ್ ಕ್ವಶನ್, ದ ಪಾಸ್ಟ್ ಟೆನ್ಸ್ ಆಫ್ ಕ್ರೀಪ್. ಕ್ರೀಪ್, ಕ್ರೀಪ್ ಮೀನ್ಸ್ ನೋಡ್ತಾ ಹೋದ್ರಿ ಇಲ್ಲಿ ಕ್ರೀಪ್ ಅನ್ನೋದು, ಕ್ರೀಪ್ ಇದು ಒಂದು ಇರ್ರೆಗ್ಯುಲರ್ ವರ್ಬ್ ಮೇ ಬಿ, ಇರ್ರೆಗ್ಯುಲರ್ ವರ್ಬ್ ಆಗ್ತದ. ಈ ತರದ್ ಏನ್ ಕೇಳಿದಾನ, ಪಾಸ್ಟ್ ಟೆನ್ಸ್ ಕೇಳಿದಾನ. ಪಾಸ್ಟ್ ಟೆನ್ಸ್ ಏನಾಗ್ತದ, ಇದಕ್ಕಿಂತ ಮುಂಚೆ ನಾವು ನೋಡೋಣ ಕೀಪ್. ಕೀಪ್ ದ ಪಾಸ್ಟ್ ಟೆನ್ಸ್ ಏನಾಗ್ತದ, ಕೆಪ್ಟ್. ಹೌದಾ, ಇಲ್ಲಿ ಲಾಸ್ಟ್ ಪಿ ಬಂದದ THR. ಇಷ್ಟ್ರ ಮೇಲೆ ನಿಮಗೆ ಏನಾಗಿರ್ಬೇಕಾ, ಕ್ಲಾರಿಫೈ ಆಗಿರ್ಬೇಕ ಯಾವ ರೀತಿ ಆನ್ಸರ್ ಬರ್ತದ ಅಂತ ಹೇಳಿ. ಕ್ರೀಪ್ ದ ಮೀನ್ಸ್ ಏನಂತಂದ್ರ ರೀ, ಕ್ರೀಪ್ ಅಂತಂದ್ರೆ ಶಾಂತತೆ, ಶಾಂತವಾಗಿ, ನಿಧಾನವಾಗಿ ವಾದ ಹರಿವು ಅಂತಾರಲಕ್ರಿ, ಆ ರೀತಿ. ಇದು ಒಂದು ಇರ್ರೆಗ್ಯುಲರ್ ವರ್ಬ್, ಶಾಂತತೆ, ನಿಧಾನ, ಇವೆಲ್ಲವುಗಳನ್ನ ಕ್ರೀಪ್ ಅಂದ್ರೆ ಇದೊಂದು ಇರ್ರೆಗ್ಯುಲರ್, ಇದು ಕ್ರಿಯಾಪದ. ಶಾಂತವಾಗಿ, ನಿಧಾನವಾದ ಹರಿವು, ಇದು ಇದರ ಅರ್ಥ ಆಗ್ತದ. ಈ ತರದ ಪಾಸ್ಟ್ ಟೆನ್ಸ್ ಕೇಳಿದಾನ. ಕ್ರೀಪ್ಡ್ ಅದ, ಕ್ರೀಪ್ಸ್ ಅದ, ಕ್ರೆಪ್ಟ್ ಅದ, ಕ್ರಾಫ್ಟ್ ಅದ. ಸೊ ಇಲ್ಲಿ ಬಹಳ ಕನ್ಫ್ಯೂಷನ್ ಆಗ್ತಾವ. ಕ್ರಾಫ್ಟ್ ಓನ್ಲಿ ಚೇಂಜ್ ಮಾಡ್ರಿ. ಲಾಸ್ಟ್ ಪಿ ಬಂದಿತ್ತಂದ್ರೆ ಯಾವ್ದೋ ಒಂದು ಕ್ರಿಯಾಪದಕ್ಕ ಪಿ ಅಂದ ಕೊನೆಗೆ ಆ ಒಂದು ವರ್ಡ್ ಎಂಡ್ಸ್ ವಿತ್ ಫಿ ಲೆಟರ್, ಅಲ್ಲಿ ನಾವೇನು ಪಾಸ್ಟ್ ಟೆನ್ಸ್ ಮಾಡುವಾಗ ಟಿ ಅನ್ನ ಹಚ್ಚಬೇಕ. ಇಲ್ಲಿ ಕೀಪ್ ಅದ ಕೆಪ್ಟ್ ಮಾಡಿದೇವಿ, ಇಲ್ಲಿ ಕ್ರೀಪ್ ಅದ ಕ್ರಾಫ್ಟ್ ಮಾಡ್ತೇವಿ. ಆದ್ದರಿಂದ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ದ ಪಾಸ್ಟ್ ಟೆನ್ಸ್ ಆಫ್ ದ ಕ್ರೀಪ್, ಕ್ರಾಫ್ಟ್. ಓಕೆ, ಕೀಪು, ಕೆಪ್ಟು, ಕ್ರೀಫು, ಕ್ರಾಫ್ಟು. ಇಲ್ಲಿ ಓನ್ಲಿ ಇಲ್ಲಿ ಕ್ರಾಫ್ಟ್ ಅದ, ಚೇಂಜ್ ತಗಲ್ಲ. ಇಲ್ಲಿ ಏನದನ ಅದನ್ನ ಒಂದ್ ಏನ್ರಿ, ಎಕ್ಸ್ಟ್ರಾ ಒಂದು ಹೋಗ್ಯದ, ಟಿ ಬಂದದ ಅಷ್ಟ, ಮತ್ತೇನಿಲ್ಲ. ಇದೆಲ್ಲ ಕನ್ಫ್ಯೂಷನ್ ಮಾಡ್ತಾರ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಸೊ ಬಹಳ ಸರಳವಾಗಿರ್ತಾವ ಪ್ರಶ್ನೆಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ಯಾವುದೇ ಪ್ರಶ್ನೆಗಳಿಗೆ ನೀವು ಬಹಳ ಸರಳವಾಗಿ, ಈಸಿಯಾಗಿ ನೀವು ಉತ್ತರವನ್ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್, we live on dash planet earth. ಇಲ್ಲಿ we live on dash planet earth, ಇಲ್ಲಿ ಆರ್ಟಿಕಲ್ಸ್ ಅನ್ನು ನೋಡ್ತಾ ಹೋದ್ರ ನಿಮ್ಗೆ ಹೇಳಿದೆ ನಾನು ಇದಕ್ಕಿಂತ ಮುಂಚೆ ಬಹಳ ಕ್ಲಿಯರ್ ಆಗಿ ಹೇಳೀನಿ. ಡೆಫಿನೆಟ್ ಆರ್ಟಿಕಲ್, indefinite ಆರ್ಟಿಕಲ್. ಇನ್ನೊಮ್ಮೆ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಡೆಫಿನೆಟ್ ಆರ್ಟಿಕಲ್ ಬಂದ್ಬಿಟ್ಟು ದ, indefinite ಅದಾವ್ರಿ ಎ ಅಂಡ್ an. ಓಕೆ, we live on dash planet earth. ಇದು ಅರ್ತ್ ಅನ್ನೋದೇನು ಒಂದು ಅದು ಯುನಿಕ್ ಆಬ್ಜೆಕ್ಟ್ ರೀ. ಹೌದಾ, ಸ್ಪೆಸಿಫಿಕ್ ಆದಂತದ್ದು ಪ್ರಾಕೃತಿಕ ಸತ್ಯಗಳು ಇವುಗಳು ಮುಂದೆ, ಮತ್ತು ಅದೇ ರೀತಿ ನ್ಯೂಸ್ ಮ್ಯಾಗಝಿನ್ಸ್ ಗಳ ಹಿಂದೆ ಸ್ಪೆಸಿಫಿಕ್ ಆದಂತ ಥಿಂಗ್ಸ್ ಗಳು, ಸ್ಪೆಸಿಫಿಕ್ ಆದಂತ ಪ್ಲೇಸಸ್ ಗಳು, ಯಾವುದೋ ಸ್ಪೆಸಿಫಿಕ್ ಆಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು. ಆ ಉತ್ತರಗಳ ಹಿಂದೆ, ನಿರ್ದಿಷ್ಟವಾಗಿರುವಂತ ನಾಮಪದಗಳ ಹಿಂದೆ, ಬಿಫೋರ್ ದಿ ಸ್ಪೆಸಿಫಿಕ್ ನೌನ್ಸ್ ಗಳ ಹಿಂದೆ ನಾವು ಏನನ್ನ, ಯಾವ ಆರ್ಟಿಕಲ್ ಅನ್ನ ಫಿಲ್ ಮಾಡ್ತೇವಿ ಅಂತ ದ ಅನ್ನೋ ಒಂದು ಆರ್ಟಿಕಲ್ ಅನ್ನ ನಾವು ಫಿಲ್ ಮಾಡ್ತೇವೆ. ದಟ್ಸ್ ಕಾಲ್ಡ್ ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಆಪ್ಷನ್ ಗಳು ಕೊಟ್ಟದಾನ. ಆಪ್ಷನ್ ಎ, ದ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವಿ ಲಿವ್ ಆನ್ ದಿ ಪ್ಲಾನೆಟ್ ಅರ್ತ್. ನೋಡ್ತಾ ಹೋದ್ರೆ ನಾವು ಆರ್ಟಿಕಲ್ ಎ ನೋಡ್ರಿ, ಬಿಫೋರ್ ದಿ ಕಾನ್ಸೋನೆಂಟ್, ಹೌದಾ. ಆನು ಬಹಳ ಈಸಿ. ಬಿಫೋರ್ ದಿ ಓವೆಲ್ ಆರ್ ಓವೆಲ್ ಸೌಂಡ್, ಹೌದಾ. ಕಾನ್ಸೋನೆಂಟ್ ಗಳು 21 ಅದಾವ, ಓವೆಲ್ಸ್ ಗಳ 5 ಅದಾವ. ಎ, ಇ, ಐ,
ಓ ಯು ಕಾನ್ಸೋನೆಂಟ್ 21 ಅದಾವ ಅವ್ ಯಾವ ಅಂತ ನೀವ ಕಾಮೆಂಟ್ ಮುಖಾಂತರ ನನಗ ಕಾಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಎ ಅದ, ಯಾನ್ ಅದ, ದ ಅದ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ದ ಆಪ್ಷನ್ ಎ ದ ಆಗ್ತದ. ವಿ ಲಿವ್ ಆನ್ ದಿ ಪ್ಲಾನೆಟ್ ಅರ್ತ್. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್. ಕೊಟ್ಟಂತ ಸೆಂಟೆನ್ಸ್ ಗಳು ಏನದಾವ್ರಿ ಅವುಗಳನ್ನ ಕರೆಕ್ಟ್ ಆದಂತಹ ಸೆಂಟೆನ್ಸ್ ಅನ್ನ ಚೂಸ್ ಮಾಡಿ ಸರಿಯಾದ ಒಂದು ವಾಕ್ಯವನ್ನ ಆರಿಸಿ ಸರಿಯಾದ ವಾಕ್ಯವನ್ನ ಆಯ್ದು ತೆಗೆಯಿರಿ ಅಂತ ಕೊಡ್ತಾನ. ನೋಡ್ರಿ, ಆಪ್ಷನ್ ಎ ಅದ, ಮಹರ್ಷಿ ರಾಮನ್ ವಾಸ್ ಅ ಸೇಜ್. ದಾಟ್ಸ್ ರಾಮನ್ ಮಹರ್ಷಿ ವಾಸ್ ಅ ಸೇಜ್. ಅದು ಅದ, ದ ಸೇಜ್ ವಾಸ್ ಅ ರಾಮನ್ ಮಹರ್ಷಿ, ಸೇಜ್ ಅ ರಾಮನ್ ವಾಸ್ ಮಹರ್ಷಿ. ನೋಡ್ರಿ, ಕೊಟ್ಟಂತ ಪ್ರಶ್ನೆಯನ್ನು ನೋಡ್ತಾ ಹೋದ್ರ ಫಸ್ಟ್ ಏನ್ ಬರ್ಬೇಕು, ನಾವ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಯಾವ್ದೋ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗ ಫಸ್ಟ್ ನೌನ್ಸ್ ಗಳನ್ನ ತಗೋಬೇಕ. ನೆನಪಿರ್ಲಿ, ನೌನ್ಸ್. ಹೌದಾ, ನೌನ್ಸ್ ಅಲ್ಲಿ ಪ್ರೊನೌನ್ ಅವುಗಳನ್ನ ಚೂಸ್ ಮಾಡ್ಬೇಕ. ಆ ನಂತರ ಬರ್ತದ ಬೇಕಾ ಅದು ವರ್ಬ್ ಅನ್ನ ತಗೋತೇವಿ. ವರ್ಬ್ ಇದ್ರ ಆಯ್ತಿರ್ಲಿಲ್ಲ, ಅದ್ರ ಜಸ್ಟ್ ಅವ್ರ ಬಗ್ಗೆ ಕ್ಲಾರಿಫೈ ಮಾಡತ್ರ, ಡಿಕ್ಲೇರೇಟಿವ್ ಆಗಿ ಹೇಳತ್ರ. ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಫಸ್ಟ್ ಯಾವ್ದ ಸೆಂಟೆನ್ಸ್ ಫಾರ್ಮೇಶನ್ ಫಸ್ಟ್ ನೌನ್ ನೋಡ್ಬೇಕಾ ಅಥವಾ ಪ್ರೊನೌನ್ ನೋಡ್ಬೇಕಾ. ಸೊ ಫಸ್ಟ್ ಇಲ್ಲಿ ನೌನ್ ಗಳನ್ನ ನೋಡ್ತದ. ಯಾವ್ದನ್ನ ಮಹರ್ಷಿ ರಾಮನ್, ರಾಮನ್ ಮಹರ್ಷಿ, ವಾಸ್ ರಾಮನ್, ಸೇಜ್. ಆಲ್ಮೋಸ್ಟ್ ನೌನ್ಸ್ ಗಳು ಅದಾವ. ಬಟ್ ಕೊಟ್ಟಂತಹ ಪ್ರಶ್ನೆ ಯಾವ ಚಾಪ್ಟರ್ ಅದ ನೋಡ್ರಿ, ರಾಮನ್ ಮಹರ್ಷಿ ವಾಸ್ ಅ ಸೇಜ್. ರಾಮನ್ ಮಹರ್ಷಿ ಸೇಜ್ ಇದು ಮೇ ಬಿ ಲವ್ ಫಾರ್ ಎನಿಮಲ್ಸ್. ಎಸ್, ಲವ್ ಫಾರ್ ಎನಿಮಲ್ಸ್. ಅಲ್ಲಿ ಫಸ್ಟ್ ನಾಮಪದ ತಗೊಂಡ ಅವ್ರು ಏನಾಗಿದ್ರು ಅನ್ನೋದನ್ನ ನಾವು ಹೇಳ್ಬೇಕಾ. ಹೌದಾ, ಈಗ ಮಹಾತ್ಮ ಗಾಂಧೀಜಿ ವಾಸ್ ಅ ಫ್ರೀಡಮ್ ಫೈಟರ್. ಹೌದಾ, ಮಹಾತ್ಮ ಗಾಂಧೀಜಿ ಏನಾಗಿದ್ರು, ಸ್ವತಂತ್ರ ಹೋರಾಟ. ಫ್ರೀಡಮ್ ಫೈಟರ್ ವಾಸ್ ಮಹಾತ್ಮ ಗಾಂಧೀಜಿ ಅನ್ನಕ್ ಬರುದಿಲ್ಲ. ಫಸ್ಟ್ ಅಲ್ಲಿ ಏನ್ ತಗೋಬೇಕ, ನೌನ್ ನ ತಗೋಬೇಕ. ಅಲ್ಲಿ ಸ್ಪೆಸಿಫಿಕ್ ಆಗಿ ಮಹಾತ್ಮ ಗಾಂಧೀಜಿ ಅವ್ರ ಆಧಾರ. ಸೊ ಅವ್ರು ಏನ್ ಮಾಡಿರ, ಸ್ವತಂತ್ರವನ್ನ, ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟು ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿದ್ರ. ಹೌದಾ, ಇಲ್ಲಿ ನೋಡ್ತಾ ಹೋದ್ರ ಅದೇ ರೀತಿ ರಾಮನ್ ಮಹರ್ಷಿ ಏನಾಗಿದ್ರ, ಮೇನ್ ಥಿಂಗ್ ಲವ್ ಫಾರ್ ಅನಿಮಲ್ಸ್ ಅಲ್ಲಿ ಏನ್ ಬರ್ತದ, ರಾಮನ್ ಮಹರ್ಷಿ ಅನ್ನೋ ಒಂದು ಮೇನ್ ಥಿಂಗ್ ಬರ್ತದ. ಸೊ ಆ ಮೇನ್ ಥಿಂಗ್ ಅನ್ನ ಇಟ್ಕೊಂಡ ನಾವು ಅವ್ರು ಏನಾಗಿದ್ರು, ಸೇಜ್ ಮೀನ್ಸ್ ಸೇಜ್ ಆಗಿದ್ರ ಅಥವಾ ಇಲ್ಲ ಆಲ್ಮೋಸ್ಟ್ ಅದ ಆಪ್ಷನ್ಸ್ ಕೊಟ್ಟ, ಸೇಜ್ ಡಾಕ್ಟರ್ ಇಂಜಿನಿಯರ್. ಸೊ ಈ ಪ್ರೀವಿಯಸ್ ಒಂದು ಕ್ವಶನ್ ಬಂದಿತ್ತು ಇದ್ರ ಮೇಲೆ. ಸೊ ಇದು ಸೇಜ್ ಆಗಿದ್ರು ಅವ್ರು. ರಾಮನ್ ಮಹರ್ಷಿ ವಾಸ್ ಅ ಸೇಜ್. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆ, ರಾಮನ್ ಮಹರ್ಷಿ ಒಬ್ಬರು ಋಷಿ ಮುನಿಗಳು ಆಗಿದ್ರು. ಹೌದಾ, ಇದಕ್ಕೆ ಒಂದು ಸೇಜು ಮತ್ತು ಹರ್ಮಿಟ್ಸ್ ಬಗ್ಗೆ ನಾ ಹೇಳಿದೆ. ಗಿವ್ ಒನ್ ವರ್ಡ್ ಒಂದ್ ಬರ್ತದ ನೋಡ್ರಿ. Where there is hermits or sages live. A place where, sorry, a place where hermits or sages live. ಈ hermits ಗಳು, sages ಇವಕ್ಕೆಲ್ಲ ಇನ್ನೊಂದು ಸಿನೋನಿಮ್ ಬರ್ತದ, monk ಅಂತ ಬರ್ತದ. monk ಮೀನ್ಸ್ ಅದು ಸಾಧು ಸಂತರು, ಋಷಿ ಮುನಿಗಳು ಅಂತ ಬರ್ತಾರ. ಹೌದಾ, ಸೊ monk ಸಾಧುಗಳು, ಸಂತರು, monks ಅಂತಾರ್ರಿ ಅವರಿಗೆ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ರಾಮನ್ ಮಹರ್ಷಿ ವಾಸ್ ಅ ಸೇಜ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಸರಿಯಾಗಿ ಓದ್ರಿ. ದ ಸುಟೇಬಲ್ ಸಫಿಕ್ಸ್ ಟು ದ ಮೂವ್ ಅನ್ನೋ ಒಂದು ಏನ್ರಿ ವರ್ಡ್ಗೆ ನಾವ ಸರಿಯಾಗಿ ಸಫಿಕ್ಸ್ ಅನ್ನ ಆಡ್ ಮಾಡಬೇಕ. ಸಫಿಕ್ಸ್ ಮೀನ್ಸ್ ಸಫಿಕ್ಸ್ ಪ್ರಿಫಿಕ್ಸ್ ಗಳ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೆ. ಸಫಿಕ್ಸ್ ಮೀನ್ಸ್ ಪ್ರತ್ಯಯ, ಪ್ರಿಫಿಕ್ಸ್ ಪೂರ್ವ ಪ್ರತ್ಯಯ. ಆಫ್ಟರ್ ಇಷ್ಟ ತಿಳ್ಕೊಂಡ್ಬಿಡ್ರಿ. ಬಿಫೋರ್ ದಿ ವರ್ಡ್, ಆಫ್ಟರ್ ಅಂಡ್ ಬಿಫೋರ್ ದಿ ವರ್ಡ್. ಅಲ್ಲಿ ಕೇಳಿದಂತ ಪ್ರಶ್ನೆ ಸಫಿಕ್ಸ್ ಅನ್ನ ಆಡ್ ಮಾಡ್ರಿ. ಮೂವ್ ಅನ್ನೋ ಒಂದು ವರ್ಡ್ ಗೆ ನಾವು ಸಫಿಕ್ಸ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರೆ ಅದ್ ಏನಾಗ್ತದೆ, ಅಡ್ಜೆಕ್ಟಿವ್. ಸೊ ಆದ್ರೆ ಏನದರ್
ನೌನ್ಸ್ ಗಳು ಆಗ್ತಾವ. ಅಲ್ಲಿ ಕೊಟ್ಟಂತದ್ದೇನು ಕ್ರಿಯಾಪದವನ್ನ ಕೊಟ್ಟಂತ ಕ್ರಿಯಾಪದಕ್ಕೆ ನಾವು ಸಫಿಕ್ಸ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರೆ ಅದೇನಾಗ್ತದೆ, ಅಡ್ಜೆಕ್ಟಿವ್ ಆಗ್ಬೋದು, ನೌನ್ಸ್ ಆಗ್ಬೋದು, ಎನದರ್ ನೌನ್ಸ್ ಆಗ್ಬೋದು, ಪ್ರೊನೌನ್ಸ್ ಗಳು ಆಗ್ಬೋದು. ಸೊ ಚೇಂಜ್ ಆಗ್ತದ, ಫಾರ್ಮ್ ಚೇಂಜ್ ಆಗ್ತದ್ರಿ. ಸಫಿಕ್ಸ್ ಅನ್ನ ಆಡ್ ಮಾಡ್ತಂತಂದ್ರ ಮೂವ್ ದ ಸಫಿಕ್ಸ್ ಅನ್ನ ನೋಡ್ತದ, ಮೂವ್ನೆಸ್ ಬರೋದಿಲ್ಲ, ಮೂವ್ ಆಡ್ ಬರೋದಿಲ್ಲ, ಮೂವ್ಲೆಸ್ ಬರೋದಿಲ್ಲ, ಮೂವೇಬಲ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, ಮೂವೇಬಲ್. ಮೂವೇಬಲ್ ಪ್ರಾಪರ್ಟೀಸ್ ಗುರ್ತದ ರೀ. ಮೂವೇಬಲ್ ಪ್ರಾಪರ್ಟೀಸ್ ಲೈಕ್ ಚಲಿಸುವಂತ ಆಸ್ತಿಗಳು ಯಾವ್ಯಾವ ಅವೆಲ್ಲ ನೀವು ಕಾಮೆಂಟ್ ಮುಖಾಂತರ ನನಗ ಕಾಮೆಂಟ್ ಮಾಡ್ರಿ. ಮೂವೇಬಲ್ ಪ್ರಾಪರ್ಟೀಸ್ ಯಾವ್ದಾವ ಎಕ್ಸಾಂಪಲ್ಸ್ ಕಾಮೆಂಟ್ಸ್ ಅಲ್ಲಿ ನನಗ ತಿಳಿಸ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೂವೇಬಲ್ ಸಫಿಕ್ಸ್. 10th ಕ್ವಶನ್ ಬಂದ್ಬಿಟ್ಟು ಈಗದ, ಶಿ ಡ್ಯಾಶ್ ಫಾರ್ ಮುಂಬೈ ಯೆಸ್ಟರ್ಡೇ. ಶಿ ಡ್ಯಾಶ್ ಫಾರ್ ಮುಂಬೈ ಯೆಸ್ಟರ್ಡೇ. ಯೆಸ್ಟರ್ಡೇ is the past. ಓಕೆ, ಈ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋದ್ರ ಅಕ್ಕಿ ಶಿ ಅಂದ್ರೆ ಅವಳು, ಶಿ ಡ್ಯಾಶ್ ಫಾರ್ ಮುಂಬೈ ಯೆಸ್ಟರ್ಡೇ. ಏನ್ ಮಾಡ್ಯಾಳ, ಮುಂಬೈದಿಂದ ಹೊರಟಳು, ಹೊರಟಿದ್ದಾಳ, ನಿನ್ನೆನ ಹೊರಟಾಳ. ಸೊ ಲೀವ್ ಬರ್ತದ, ವಾಸ್ ಬರ್ತದ, ಲೆಫ್ಟ್ ಬರ್ತದ, ಲಿವಿಂಗ್ ಬರ್ತದ. ಯೆಸ್ಟರ್ಡೇ ಅದು ಆಗಿ ಹೋಗ್ಯದ, ಪಾಸ್ಟ್ ಟೆನ್ಸ್ ಅಲ್ಲಿ ಭೂತಕಾಲದಲ್ಲಿ ನಡೆದು ಹೋಗ್ಯದ. ಬಿಕಾಸ್ ಯೆಸ್ಟರ್ಡೇಸ್ ಅದು ಆಕ್ಷನ್ ಮುಗಿದ್ ಹೋಗದ, ಯೆಸ್ಟರ್ಡೇನ ಮುಗ್ದೈತದ. ಸೊ ಅದ್ರದ್ದು ಯೆಸ್ಟರ್ಡೇ ಕೊಟ್ಟಾರ ಅಂತಂದ್ರ ಇದಕ್ಕೆ ನಾವು ಪಾಸ್ಟ್ ಅನ್ನ ಚೂಸ್ ಮಾಡ್ಬೇಕ. ಪಾಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದ ಪಾಸ್ಟ್ ಆಗಿ ಇಂತ ವರ್ಬ್ ಅನ್ನ ನಾವು ಫಿಲ್ ಮಾಡ್ಬೇಕ. ಪ್ರೆಸೆಂಟ್ ಕೊಟ್ಟಿದ್ದ ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಕಂಟಿನ್ಯೂಸ್ ಕೊಟ್ಟಿದ್ದ ಪ್ರೆಸೆಂಟ್ ಕಂಟಿನ್ಯೂಸ್ ವರ್ಬ್ ಅನ್ನ ನಾವ್ ಏನ್ ಮಾಡ್ಬೇಕ, ಫಿಲ್ ಮಾಡ್ಬೇಕ. ಸೊ ಇಲ್ಲಿ ಕೊಟ್ಟಂತದ್ದೇ ನೋಡಿದ್ರಿ ಪಾಸ್ಟ್ ಒಳಗದ, ಪಾಸ್ಟ್ ಅನ್ನ ನಾವು ಚೂಸ್ ಮಾಡ್ಬೇಕ. ಲೀವ್, ವಾಸ್, ಲೆಫ್ಟ್, ಲೀವಿಂಗ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಲೆಫ್ಟ್ ಆಗ್ತದ. ಲೀವ್, ಲೆಫ್ಟ್. ಲೀವ್ ಏನದ್ರಿ, ಪ್ರೆಸೆಂಟ್ ಫಾರ್ಮ್ ಅದ. ಲೆಫ್ಟ್ ಫಾಸ್ಟ್ ಫಾರ್ಮ್ ಅದ. ಯಾಕ ನಾವು ಲೆಫ್ಟ್ ಅನ್ನ ಚೂಸ್ ಮಾಡಿದ್ವಿ, ಬಿಕಾಸ್ ಯೆಸ್ಟರ್ಡೇ ಇಸ್ ಪಾಸ್ಟ್. ಯೆಸ್ಟರ್ಡೇ ಅಂದ್ರೆ ನಿನ್ನೆ. ಸೊ ಅದಕ್ಕಾಗಿ ನಾವು ಲೆಫ್ಟ್ ಅನ್ನ ಚೂಸ್ ಮಾಡಿದ್ದೇವಿ. ಶಿ ಲೆಫ್ಟ್ ಫಾರ್ ಮುಂಬೈ ಯೆಸ್ಟರ್ಡೇ. ಶಿ ಲೆಫ್ಟ್ ಫಾರ್ ಮುಂಬೈ ಯೆಸ್ಟರ್ಡೇ. ನಿನ್ನೆ ಅವಳು ಮುಂಬೈದಿಂದ ಹೊರಟಳ, ಲೆಫ್ಟ್ ಆಗಿದ್ದಾಳ, ಬಂದಿದ್ದಾಳ. ಸೊ ದಟ್ಸ್ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಲೆಫ್ಟ್. ನೆಕ್ಸ್ಟ್, ದ ಮೀನಿಂಗ್ ಆಫ್ ದ ಡಿಸೈರ್. ಡಿಸೈರ್ ಮೀನ್ಸ್ ಒಂದು ಲೈಕ್ ಏನಂತಂದ್ರಿ, ಲೈಕ್ಸ್. ಸೊ ಅದ್ರ ಮೇಲೆ ನಮ್ಗಿರುವಂತ ಹಂಬಲ, ಯಾವುದೋ ಒಂದು ವಸ್ತುವಿನ ಮೇಲೆ ನಮಗೆ ಹಂಬಲ ಆಗ್ಲಿ, ಯಾವುದೋ ಒಂದು ಥಿಂಗ್ಸ್ ಗಳ ಮೇಲೆ ಹಂಬಲಗಳಾಗ್ಲಿ, ಅದಕ್ಕೆ ಡಿಸೈರ್ ಅಂತ ಕರಿತೀವಿ. ಐ ಡಿಸೈರ್ ದಾಟ್ಸ್, ಹಿಂಗ ಲೈಕ್ ಈ ರೀತಿ ಮಾತಾಡುವಾಗ ಆ ಒಂದು ಕೊಟ್ಟಂತಹ ವರ್ಡ್ ಏನದ ಅದ್ರದ ಮೀನಿಂಗ್ ಕೇಳಿದಾನ. ಮೀನಿಂಗ್, ಅದ್ರ ಅರ್ಥ ಏನು, ಡಿಸೈರ್ ಅಂದ್ರೆ ಏನು, ಸಿನೋನಿಮ್ ಅಂತಾನು ಆಗ್ತದ ಇಲ್ಲಿ. ಸಮಾನ ಅರ್ಥಗಳು, ಅದರ ಅರ್ಥ ಏನು, ಸಮಾನ ಅರ್ಥ ಏನು ಡಿಸೈರ್ ಅಂತ ಕೇಳಿದಾನ. ಆಪ್ಷನ್ ಎ ಹ್ಯಾಪಿ ಅದ, ಮಾಂಕ್ ಅದ, ವಿಶ್ ಅದ, ಗ್ರೇಟ್ ಅದ. ಸೊ ಡಿಸೈರ್ ಮೀನ್ಸ್ ವಿಶ್ ಆಗ್ತದ. ವಿಶ್ ಅಂದ್ರೆ ಭಯಕ್ಕೆ, ಹತಾಶೆ, ಆಶೆ. ಡಿಸೈರ್ ಅಂದ್ರು ಆಶೆ, ಬಯಕೆ. ವಿಶ್ ಅಂದ್ರೆ ಬೇಕು. ಇವೆಲ್ಲವೂ ಏನಾಗ್ತಾವ, ಅದ್ರದ ಸಿನೋನಿಮ್ ಮಾತ್ರ ಮೀನಿಂಗ್ ಆಗ್ತಾವ. ಡಿಸೈರ್ ಅಂತಂದ್ರೆ ವಿಶ್ ಆಗ್ತದ. ಹ್ಯಾಪಿ ಅಂತಂದ್ರೆ ಸಂತೋಷ. ಮಾಂಕ್ ಅಂದ್ರ ಆಗಲೇ ನಾನು ಹೇಳಿದೆ ನಿಮ್ಗೆ, ಋಷಿ, ಸಾಧು, ಋಷಿಗಳು, ಸಾಧುಗಳು. ನೆಕ್ಸ್ಟ್, ವಿಶ್ ಅಂದ್ರ ಭಯಕೆ. ಗ್ರೇಟ್ ಅಂದ್ರ ಪ್ರಸಿದ್ಧ. ಈ ಎಲ್ಲ ವರ್ಡ್ಸ್ ಗಳ ಬಗ್ಗೆ ಕ್ವಶನ್ಗಳು ಕೊಟ್ಟಂತ ನೋಟ್ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋಬೇಕ. ಒಂದ್ ಬುಕ್, ಒಂದ್ ಪೆನ್ ತಗೊಂಡ್ ಕುತ್ಕೋರಿ. ಸೊ ಇವುಗಳನ್ನ ನೋಟ್ ಮಾಡ್ಕೊಂತ ಹೋದ್ರೆ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗ್ತಾವ ನಿಮಗೆಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಮೈ ಬ್ರದರ್ ವೆಂಟ್ ಟು ದ ಮಾರ್ಕೆಟ್, ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅವ್ರ ಏನ್ ಹೇಳಕತ್ತಾರ, ನನ್ನ ಅಣ್ಣ ಅಥವಾ ತಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ, ಮಾರುಕಟ್ಟೆಗೆ ಹೋಗಿದ್ದಾರೆ. ಮಾರ್ಕೆಟ್ ಮೀನ್ಸ್ ಮಾರುಕಟ್ಟೆ. ಮಾರುಕಟ್ಟೆ ಈ ಒಂದು ಸಬ್ಜೆಕ್ಟ್ ನ ಇಟ್ಕೊಂಡ ಈ ಒಂದು ಕ್ರಿಯಾಪದ ನಡೆದ. ಯಾವ ಒಂದು ಆಬ್ಜೆಕ್ಟ್ ಇಟ್ಕೊಂಡ, ಮಾರ್ಕೆಟ್ ಅನ್ನೋ ಒಂದು ಆಬ್ಜೆಕ್ಟ್ ಇಟ್ಕೊಂಡ, ಮಾರ್ಕೆಟ್ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಇಲ್ಲಿ ಈ ಒಂದು ವಿಷಯ ಈ ಕ್ರಿಯಾಪದದಿಂದ ಮಾರ್ಕೆಟ್ ಹೋಗ್ಯದ. ಸೊ ನಾ ಹೇಳ್ತೇನೆ ನೋಡ್ರಿ, ಎಸ್ ವಿ ಓ ಸೂತ್ರ ಬರ್ತದ ನೋಡ್ಬಹುದು ನೀವ. ಎಸ್ ಪ್ಲಸ್ ವಿ ಪ್ಲಸ್ ಓ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದಾವ. ಸಬ್ಜೆಕ್ಟ್ ಅದ, ವರ್ಬ್ ಅದ, ಆಬ್ಜೆಕ್ಟ್ ಅದ. ಓಕೆ, ಇಲ್ಲಿ ಓನ್ಲಿ ನಾವು ಫೋಕಸ್ ಮಾಡ್ಬೇಕು ಕ್ವಶನ್. ಜಸ್ಟ್ ನಿಮಗ ಇರ್ಲಿ, ಹೆಚ್ಚಿನ ವಿಷಯ ನಿಮಗ ತಿಳಿಲಿ ಅನ್ನೋ ಪರ್ಪಸ್ ನ ಹೇಳಿದೆ. ನೋಡ್ರಿ, ಮೈ ಬ್ರದರ್ ವೆಂಟ್ ಟು ದ ಮಾರ್ಕೆಟ್.
ಮಾರ್ಕೆಟ್, ನನ್ನ ಅಣ್ಣ ಅಥವಾ ತಮ್ಮ ಎಲ್ಲಿ ಹೋಗಿದಾರ್ರಿ? ಮಾರ್ಕೆಟ್ಗೆ, ಮಾರುಕಟ್ಟೆಗೆ ಹೋಗಿದ್ದಾರ. ಈ ಬ್ರದರ್ ಅನ್ನೋ ಒಂದು ವರ್ಡ್ ಕೊಟ್ಟಾನ್ರಿ. ಆ ಬ್ರದರ್ ವರ್ಡ್ ದ ಅಪೋಸಿಟ್ ಜೆಂಡರ್ ಅಥವಾ ಅದರ್ ಜೆಂಡರ್ ಮೀನ್ಸ್ ಅಪೋಸಿಟ್ ಜೆಂಡರ್ ಅಂತ ತಿಳ್ಕೊಂಡ್ಬಿಡ್ರಿ ನೀವ. ಏನ ಸಿಸ್ಟರ್ಸ್ ಅದ, ಸಿಸ್ಟರ್ ಅದ, ಬ್ರದರ್ಸ್ ಅದ, ಬ್ರದರ್ಸ್ ಅದ. ಸೊ ಅಲ್ಲಿ ಕೇಳಿದಂತ ಪ್ರಶ್ನೆ ಅದ ಅದರ್ ಜೆಂಡರ್ ಕೇಳಿದಾನ. ಸೇಮ್ ಜೆಂಡರ್, ಸಿಮಿಲರ್ ಜೆಂಡರ್ ಅನ್ನ ಕೇಳಿಲ್ಲ. ಅದರ್ ಜೆಂಡರ್ ಅಂದ್ರೆ ಅಪೋಸಿಟ್ ಜೆಂಡರ್, ವಿರುದ್ಧವಾದಂತಹ ಲಿಂಗಗಳು. ಜೆಂಡರ್ಸ್ ಬಗ್ಗೆ ನಾನು ನಿಮಗ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇನೆ. ಜೆಂಡರ್ಸ್ ರೀ, ಫಸ್ಟ್ ಒನ್ ಬರ್ತದ ಮಸ್ಕುಲೈನ್, ಸೆಕೆಂಡ್ ಒನ್ ಫೆಮಿನೈನ್, ಥರ್ಡ್ ಒನ್ ನೀಟರ್, ಫೋರ್ತ್ ಒನ್ ಬಂದ್ಬಿಟ್ಟು ಕಾಮನ್ ಜೆಂಡರ್. ಪುಲ್ಲಿಂಗ ಸಾಧ್ಯ ಆದ್ರೆ ಎಲ್ಲ ಒಂದು ಈಗ ನೋಟ್ ಮಾಡ್ಕೋಬೇಕು ನೀವೆಲ್ಲ ಪುಸ್ತಕ ಬುಕ್ಗಳನ್ನ ತಗೊಂಡು. ಫೆಮಿನೈನ್ ಸ್ತ್ರೀಲಿಂಗ, ನೀಟರ್ ನಪುಂಸಕಲಿಂಗ, ಸಾಮಾನ್ಯ ಲಿಂಗ. ಹೌದಾ? ಇವಲ್ಲಿ ಎಲ್ಲಾ ಜೆಂಡರ್ಸ್ ನಿಮ್ಗ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾ? ಈ ಜೆಂಡರ್ಸ್ ಮೇಲೆ ನಿಮ್ಗ ಒಂದ್ ಅಥವಾ ಕ್ವಶನ್ ಅರೈಸ್ ಆಗತ್ತದ. ಕಡ್ಡಾಯವಾಗಿ ಒಂದು ಜೆಂಡರ್ಸ್ ಮೇಲೆ ಕ್ವಶನ್ ಬರ್ತದನ. ಸೊ ಜೆಂಡರ್ಸ್ ಗಳ ಬಗ್ಗೆ ಕ್ಲಾರಿಫೈ ಮಾಡ್ಕೋರಿ. ಜೆಂಡರ್ಸ್ ಅಂದ್ರೆ ಯಾವ ರೀತಿ, ಇಲ್ಲಿ ಮಸ್ಕಲೈನ್ ಕೊಟ್ರ ಫೆಮಿನೈನ್ ಚೂಸ್ ಮಾಡ್ಬೇಕಾ, ಫೆಮಿನೈನ್ ಕೊಟ್ರ ಮಸ್ಕಲೈನ್ ಅಷ್ಟ, ಮತ್ತೇನಿಲ್ಲ, ವ್ಯತ್ಯಾಸ ಏನಿಲ್ಲ. ಸ್ತ್ರೀಲಿಂಗ ಕೊಟ್ರ ಪುಲ್ಲಿಂಗನ ಚೂಸ್ ಮಾಡ್ಬೇಕು, ಪುಲ್ಲಿಂಗ ಕೊಟ್ರ ಸ್ತ್ರೀಲಿಂಗ. ಬಹಳ ಟ್ವಿಸ್ಟ್ ಮಾಡಿ ಏನ್ ಕೇಳೋದಿಲ್ಲ. ಜಾಸ್ತಿ ಹೆಚ್ಚು ಫೋಕಸ್ ಮಾಡೋದು ಈ ಎರಡು ಜೆಂಡರ್ಸ್ ಮೇಲೆ, ಮಸ್ಕಲೈನ್ ಮತ್ತು ಫೆಮಿನೈನ್. ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಈ ಎರಡು ಜೆಂಡರ್ಸ್ ಮೇಲೆ ಏನದಾವ ಕ್ವಶನ್ ಗಳು ಅರೈಸ್ ಆಗಿದಾವ. ಸೊ ಜೆಂಡರ್ಸ್ ಗಳು ನೋಡ್ರಿ, ನಿಮಗೆ ಅರ್ಥ ಆಗ್ತದ. ಬ್ರದರ್ ಅಂತಂದ್ರ ಅಣ್ಣ ತಮ್ಮ, ಸಿಸ್ಟರ್ ಅಂತಂದ್ರ ಅಕ್ಕ, ಅವೆರಡು ಅಪೋಸಿಟ್ ಆಗ್ತಾವ. ಅಕ್ಕ ತಮ್ಮ, ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ. ಸೊ ಅಪೋಸಿಟ್ ಆಗ್ತು ಅಂತಂದ್ರೆ ಅವುಗಳನ್ನ ಅದರ್ ಜೆಂಡರ್ ಅಂತ ಕೊಟ್ಬಿಡ ತಿಳ್ಕೊಬೇಕ. ಅಪೋಸಿಟ್ ಜೆಂಡರ್ ಅಂದ್ರೆ ಅದ್ರ ವಿರುದ್ಧ ಅಂತ ಜೆಂಡರ್ ಅನ್ನ ಚೂಸ್ ಮಾಡ್ಬೇಕು. ಸಿಮಿಲರ್ ಜೆಂಡರ್, ಸೇಮ್ ಜೆಂಡರ್ ಅಂತ ಏನಾದ್ರು ಅಕ್ಯುರೇಟ್ ಆಗಿ ಮೆನ್ಷನ್ ಮಾಡಿದ್ರ ಅಷ್ಟ ಸಿಮಿಲರ್ ಜೆಂಡರ್. ಆಪ್ಷನ್ ಒಳಗೆ ಕೊಟ್ಟಿರ್ತಾನ ಸಿಮಿಲರ್ ಆದಂತಹದ್ದ ನಾವ ಚೂಸ್ ಮಾಡ್ಬೇಕಾಗ್ತದ. ಸೊ ಬ್ರದರ್ ದ ಅಪೋಸಿಟ್ ಜೆಂಡರ್ ಏನಾಗ್ತದ? ಆಪ್ಷನ್ ಬಿ ಸಿಸ್ಟರ್ ಆಗ್ತದ. ಆಪ್ಷನ್ ಬಿ ಸಿಸ್ಟರ್. ನೆಕ್ಸ್ಟ್ ಕ್ವಶನ್, ಐ ಆಮ್ ಹ್ಯಾಪಿ ಡ್ಯಾಶ್ ಯು. ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ. ಹೌದಾ? ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ್ರಿ. ಹೌದಾ? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಟೋಟಲ್ 8 ಏನದಾವ್ರಿ ನಿಮಗ ಪಾರ್ಟ್ಸ್ ಆಫ್ ಸ್ಪೀಚ್ ಗಳದಾವ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳ ಕ್ಲಿಯರ್ ಆಗಿ ನೋಡ್ಕೋರಿ. ಅದ್ರ ಮೇಲೆ ಬೇಕಾದ್ರೆ ನಾವು ಒಂದು ಕ್ಲಾಸ್ ಅನ್ನ ಮಾಡ್ತೇವೆ, ಅವಾಗ ನೀವು ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ಕೋಬಹುದು. ಜಸ್ಟ್ ನಿಮ್ಗ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ರೆಫರ್ ಮಾಡ್ರಿ, ನೀವು ಯೂಟ್ಯೂಬ್ ರೆಫರ್ ಮಾಡ್ರಿ, ಬಹಳ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳ್ತಾರ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಐ ಆಮ್ ಹ್ಯಾಪಿ ಡ್ಯಾಶ್ ವಿತ್ ಯು, ಈ ಒಂದು ಪಾರ್ಟ್ಸ್ ಆಫ್ ಯಾವುದೋ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ರಲ್ಲಿ ಇದಕ್ಕ ಹೋಲಿಕೆ ಆಗ್ತದ. ಸೊ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅದಕ್ಕೆ ಹೋಲಿಕೆ ಆಗ್ತದ ಅಂತ ಹೇಳಿ ನಾವು ನೋಡ್ತಾ ಹೋದ್ರ, ಐ ಆಮ್ ಹ್ಯಾಪಿ ಡ್ಯಾಶ್ ಯು ಅಂತ ಕೊಟ್ಟನ. ವಿತ್ ಅದ, ಆನ್ ಅದ, ಇನ್ ಅದ, ಟು ಅದ. ಸೊ ಈ ಒಂದು ಪ್ರಶ್ನೆಗಳನ್ನ ಎಲ್ಲ ನೋಡ್ತಾ ಹೋದ್ರ ವಿತ್ ಅಂತಂದ್ರೆ ಇಲ್ಲಿ ಜಾಯಿನ್ ಮಾಡ್ತದ, ಇದು ಜೋಡಣೆ ಮಾಡುವುದು. ನೆಕ್ಸ್ಟ್ ಆನ್, ಇದು ಎಕ್ಸಾಂಪಲ್ ಮೀನ್ಸ್ ಇಲ್ಲಿ ಆನ್ ನೋಡ್ತಾ ಹೋದ್ರ ಆನ್ 2nd ನವೆಂಬರ್. ಹೌದಾ? ಈ ರೀತಿ ಈ ಒಂದು ಡೇಟ್ ಓನ್ಲಿ ಡೇಟ್ಸ್ ಕೊಟ್ಟ ಅಲ್ಲಿ ಆನ್ ಬರ್ತದ. ಇನ್ನು ನೋಡ್ರಿ, ಇನ್ನು ಬರ್ತದ ಇನ್ನು 1957. ಇನ್ನು ಇಯರ್ ಬಂದಾಗ ಇನ್ನನ್ನ ನೋಡ್ಬೇಕಾ, ಪ್ರಿಪೋಸಿಷನ್. ಇನ್ನು ಆನು ಇವೆಲ್ಲ ಪ್ರಿಪೋಸಿಷನ್ ಆಗ್ತಾವ. ಇನ್ನು ಏನದ ರೀ ಅದು ಇದು ಅಕ್ಯುರೇಟ್ ಇಯರ್ ಕೊಟ್ಟ ಅಂತಂದ್ರೆ ಇನ್ನು ಬರ್ತದ. ಡೇಟ್ ಕೊಟ್ಟ, ಫಸ್ಟ್ ಡೇಟ್ ಕೊಟ್ಟ ಅಂತಂದ್ರೆ ಅಲ್ಲಿ ಆನ್ ಬರ್ತದ, ನೆನಪಿರ್ಲಿ. ಓಕೆ, ಟು ಬರ್ತದ, ಐ ಆಮ್ ಗೋಯಿಂಗ್ ಟು ಹೋಮ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಸೊ ನಾವು ಒಂದು ಯಾವ ಉದ್ದೇಶ ಅದ, ಟು ನಾವು ಮನೆಯಿಂದ ಎಲ್ಲಿ ಹೊಂಟೇನಿ, ಎಲ್ಲಿಗೆ ಅನ್ನೋದು ತೋರಿಸ್ತದ. ಅದು ಎಲ್ಲಿಗೆ ಹೊಂಟೀನಿನಾ. ಸೊ ಅದು ಟು ಅನ್ನೋದು ಏನಾಗ್ತದ, ಅದಕ್ಕೇನ್ರಿ ಸಿಮಿಲರ್ ಆಗಿ ನಮ್ಮನ್ನ ಹೊಂದಾಣಿಕೆ ಮಾಡ್ತದ ಸೆಂಟೆನ್ಸ್. ಇಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, ಐ ಆಮ್ ಹ್ಯಾಪಿ ಡ್ಯಾಶ್ ಯು ವಿತ್ ಯು. ಆಪ್ಷನ್ ಎ ವಿತ್ ಯು, ನಾನು ನಿನ್ನ ಜೊತೆ ಆನಂದದಿಂದ ಇದ್ದೇನೆ. ಜಾಯಿನ್ ಏನ್ ಮಾಡ್ತದ, ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡ್ತದ, ಮೇ ಬಿ ಕಂಜಂಕ್ಷನ್.
ಕಂಜಂಕ್ಷನ್ ಏನ್ ಮಾಡ್ತದ, ಯಾವ್ದೊಂದು ಸೆಂಟೆನ್ಸ್ ಗಳನ್ನ ನೌನ್ಸ್ ಮತ್ತು ಪ್ರೊನೌನ್ಸ್ ಗಳಿಗೆ ಏನ್ ಮಾಡ್ತದ, ಹೋಲಿಕೆಯನ್ನ ಜೋಡಣೆಯನ್ನ ಮಾಡ್ತದ, ಜಾಯಿನ್ ಅನ್ನ ಮಾಡ್ತದ ಅಂತ ಹೇಳಿ ಇಲ್ಲಿ ನಾವ ನೋಡ್ತೇವಿ. ನೆಕ್ಸ್ಟ್ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಲೈಫ್. ಲೈಫ್ ಸಿಂಗುಲರ್ ಪ್ಲೂರಲ್ ಅಂಡ್ ಪ್ಲೂರಲ್ಸ್, ಏಕವಚನ ಮತ್ತು ಬಹುವಚನ ಕೇಳಿದಾನ, ಬಹುವಚನವನ್ನ ಕೇಳಿದಾನ. ಬಹುವಚನ ಚೂಸ್ ಮಾಡ್ಬೇಕು, ಪ್ಲೂರಲ್ ಅನ್ನ ಚೂಸ್ ಮಾಡ್ಬೇಕು. ಲೈಫ್ ಯಾವ ಒಂದು ವರ್ಡ್ಸ್ ಗಳು ಎಫ್ ಇ ಇಂದ ಕೊನೆಗೊಂಡಿರ್ತಾವ ಅವುಗಳನ್ನ ಎಸ್ ನಿಂದ ನಾವ ಏನ್ ಮಾಡ್ಬೇಕ, ಎಂಡ್ ಮಾಡ್ಬೇಕ, ನೆನಪಿರ್ಲಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತೀರಿ, ನೈಫ್ ಎಸ್ ಇದೇನಾಗ್ತದ, ಎಸ್ ದಿಂದ ಎಂಡ್ ಆಗ್ಯದ. ಸೊ ಆದ್ದರಿಂದ ಲೈಫ್ ಇದ್ದಿದ್ದು ಲೀವ್ಸ್ ಆಗ್ತದ, ಲೈವ್ಸ್ ಅಥವಾ ಲೀವ್ಸ್ ಆಗ್ತದ. ನೈಫ್ ಇದ್ದಿದ್ದು ನೈವ್ಸ್ ಆಗ್ತದ. ಸೊ ದೀಸ್ ಆರ್ ದಿ ಫ್ಲೂರಲ್ಸ್. ನೀವು ಲೈಫ್ಸ್ ಅನ್ನಕ್ ಹೋಗ್ಬೇಡ್ರಿ, ಎಸ್ ಹಚ್ಚಕ್ ಹೋಗ್ಬೇಡ್ರಿ. ಯಾವ ಒಂದು ಅಕ್ಷರಗಳನ್ನ ಏನಿರ್ತಾವ, ಶಬ್ದಗಳಿರ್ತಾವ ಎಫ್ ಇ ಇಂದ ಕೊನೆಗೊಂಡಿರ್ತಾವ, ಸೊ ಅವುಗಳಿಗೆ ನಾವು ಎಸ್ ಅನ್ನ ಹಚ್ಚಿ ಫ್ಲೂರಲ್ ಅನ್ನ ಮಾಡ್ಬೇಕಾಗ್ತದ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಲೈಫ್ ಲೀವ್ಸ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸಾಧ್ಯ ಆದ್ರೆ ಎಲ್ಲವನ್ನ ನೋಟ್ ಮಾಡ್ಕೊಂತ ಹೋಗ್ರಿ, ಕ್ವಶನ್ಗಳು ಆನ್ಸರ್ಗಳು ಮಾಡಿದಂತ ನೋಟ್ಸ್. ಸೊ ಸುಧಾ ಈಸ್ ಅ ಗ್ರೇಟ್ ಸಿಂಗರ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಸುಧಾ ಏನದಾಳ, ಒಬ್ಬಕ್ಕಿ ಗ್ರೇಟ್ ಸಿಂಗರ್ ಅದಾಳ. ಸೊ ಅದ ಅಂಡರ್ಲೈನ್ ಮಾಡಿದಂತ ವರ್ಡ್ ಏನಾಗ್ತದ ಅಂತ ಕೇಳಿದಾನ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ತೇವೆ ನಾವು. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ನೋಡ್ತಾ ಹೋದ್ರ ಸುಧಾ ಈಸ್ ಅ ಗ್ರೇಟ್ ಸಿಂಗರ್. ದ ಅಂಡರ್ಲೈನ್ಡ್ ವರ್ಡ್, ಅಂಡರ್ಲೈನ್ ಅಂತ ವರ್ಡ್ ಏನಾಗ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ, ಅಡ್ವರ್ಬ್ ಆಗ್ತದನು, ಕ್ರಿಯಾ ವಿಶೇಷಣ, ಪ್ರನೌನ್ ಅಂದ್ರೆ ಸರ್ವನಾಮ, ನೌನ್ ಅಂದ್ರೆ ನಾಮಪದ, ಅಡ್ಜೆಕ್ಟಿವ್ ಅಂತಂದ್ರ ನಾಮ ವಿಶೇಷಣ ಆಗ್ತವ. ಸುಧಾ ಈಸ್ ದ ಗ್ರೇಟ್ ಸಿಂಗರ್. ಸುಧಾ ಏನದ, ಒಬ್ಬ ಪ್ರಸಿದ್ಧ ಹಾಡುಗಾರ್ತಿ ಅದಾಳ. ಸೊ ಸುಧಾ ಹಾಡುಗಾರ್ತಿ ಅದಾಳ, ಆದ್ರ ಪ್ರಸಿದ್ಧ ಹಾಡುಗಾರ್ತಿ ಅದಾಳ. ಇಲ್ಲಿಗೆ ನಿಮಗೆ ಕ್ಲಾರಿಫೈ ಆಗಿರ್ಬೇಕು. ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ನೀವ ಕಮೆಂಟ್ ಮುಖಾಂತರ ನನಗ್ ತಿಳಿಸ್ಬೇಕು. ಸುಧಾ ಅದಾಳ, ಹಾಡುಗಾರ್ತಿ ಅದಾಳ. ಎಲ್ಲರೂ ಹಾಡುಗಾರರು ಇರ್ತಾರ, ಸೊ ಸಿಂಗರ್ಸ್ ಇರ್ತಾರ, ಆದ್ರೆ ಏನದಾಳ, ಗ್ರೇಟ್ ಸಿಂಗರ್ ಅದಾಳ ಸುಧಾ ಅನ್ನಕ್ಕಿ. ಸುಧಾ ಈಸ್ ಅ ಗ್ರೇಟ್ ಸಿಂಗರ್. ಈ ಒಂದು ಪ್ರಶ್ನೆಗೆ ನೀವೇ ಕಮೆಂಟ್ ಮುಖಾಂತರ ನನಗೆ ಉತ್ತರವನ್ನ ತಿಳಿಸ್ಬೇಕು. ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲಿ ಕೆಲಸ ಮಾಡ್ತದ ಅಂತ ಹೇಳಿ, ಅದು ಯಾವ ರೀತಿ ಬರ್ತದ, ಸೊ ಅದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಒಂದು ಪ್ರಶ್ನೆಗೆ ನೀವೇ ಸರಿಯಾಗಿ ಆನ್ಸರ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. 16th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕನ್ಸೋನೆಂಟ್ಸ್. ಬಹಳ ಸರಳವಾದಂತ ಪ್ರಶ್ನೆ ವಿದ್ಯಾರ್ಥಿಗಳೇ. ನೀವು ಮೊದಲ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಬಹಳ ಈಸಿಯಾಗಿ ನೀವು ಇನ್ನ ಅಂಡರ್ಸ್ಟ್ಯಾಂಡ್ ಆಗಿ ಬಹಳ ಈಸಿಯಾಗಿ ಫೈಂಡ್ ಮಾಡ್ಬೋದು. ಆನ್ಸರ್ ಬಹಳ ಈಸಿ. ಕಾನ್ಸೋನೆಂಟ್ ಅದಾವ, ಓವೆಲ್ಸ್ ಗಳನ್ನ ಹೊರತುಪಡಿಸಿ ಉಳಿದಿದ್ದು ಎಲ್ಲ ಕಾನ್ಸೋನೆಂಟ್ಸ್. ಓವೆಲ್ಸ್ ಎ ಇ ಐ ಓ ಯು. ಈ ಎ ಇ ಐ ಓ ಯು ಇದ್ರೊಳಗೆ 4 ಆಪ್ಷನ್ ಕೊಟ್ಟಾನ. ಅದ್ರಾಗ ಓವೆಲ್ಸ್ ಯಾವ್ಯಾವ ಅದಾವ ನೋಡ್ರಿ. ಇ ಅದ, ಎ ಅದ, ನೆಕ್ಸ್ಟ್ ಯು ಅದ. ಇಲ್ಲಿ ಐ ಮತ್ತು ಓ ಇಲ್ಲ, ಇಲ್ಲೂ ಇಲ್ಲ. ಹಂಗಾದ್ರ ಈ ಮೂರು ಏನಾಗ್ತಾವ, ಓವೆಲ್ಸ್ ಆಗ್ತಾವ. ಇನ್ನು ಉಳಿದಿದ್ದ ಯಾವ್ದು, ಆಪ್ಷನ್ ಬಿ ಫಿ. ಇಟ್ಸ್ ಅ ಕಾನ್ಸೋನೆಂಟ್. ಪಿ ಇಸ್ ದಿ ಕಾನ್ಸೋನೆಂಟ್ ವರ್ಡ್. ಹೌದಾ, ಕಾನ್ಸೋನೆಂಟ್ ಮೀನ್ಸ್ ವ್ಯಂಜನಗಳು, ಓವೆಲ್ಸ್ ಮೀನ್ಸ್ ಸ್ವರಗಳು. ಕನ್ನಡದಲ್ಲಿ 13 ಸ್ವರ ಬರ್ತಾವ, ಇಂಗ್ಲಿಷ್ ನಲ್ಲಿ 5 ಸ್ವರ ಬರ್ತಾವ. ಹಿಂಗೆ ಮತ್ತು ಕನ್ನಡದಲ್ಲಿ 34 ವ್ಯಂಜನಗಳು ಬರ್ತಾವ, ಇಂಗ್ಲಿಷ್ ನಲ್ಲಿ 21 ವ್ಯಂಜನಗಳ ಬರ್ತಾವ. ಇವುಗಳ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡೇನಿ. ನೆಕ್ಸ್ಟ್ ಕ್ವಶನ್. ಇದರ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆಗ್ತದ, ವಿ. ದ ಕಾನ್ಸೋನೆಂಟ್ ಇದು ಕಾನ್ಸೋನೆಂಟ್, ಉಳ್ಕಿದೆಲ್ಲ ಓವೆಲ್ಸ್. ನೆಕ್ಸ್ಟ್, ಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಇನ್ ದಿ ಡಿಕ್ಷನರಿ. ಡಿಕ್ಷನರಿ ಫಾರ್ಮ್ ಅಲ್ಲಿ ಅವ್ರು ಏನ್ ಮಾಡಿದಾರ, ಅರೇಂಜ್ ಮಾಡ್ರಿ ವರ್ಡ್ಸ್ ಗಳನ್ನ ಕೊಟ್ಟಿದಾರ. ಡಿಕ್ಷನರಿ ಫಾರ್ಮ್ ಮೀನ್ಸ್ ಅಲ್ಲಿ ಕೊಟ್ಟಂತ ಅಲ್ಫಾಬೆಟ್ಸ್ ಮುಖಾಂತರ ನಾವು ಅಲ್ಫಾಬೆಟ್ಸ್ ಅನ್ನೋದು ಎ ಟು ಜೆಡ್ ಮಟ್ಟ ಅದಾವಲ್ಲಾಕ್ರಿ, ಅಲ್ಲಿಂದ ನಾವು ಏನ್ ಮಾಡ್ಬೇಕಾ, ಅರೇಂಜ್ ಮಾಡ್ಬೇಕು ಅವನ್ನ. ಸೊ ನೋಡ್ತಾ ಹೋದ್ರೆ ಇಲ್ಲಿ ಏನ್ ಕೊಟ್ಟಾನ, ಸ್ಕ್ಯಾಮ್, ಸೌಂಡ್, ಸೇವ್, ಸಾಲ್ಟ್. ಫಸ್ಟ್ ವರ್ಡ್ ಆಲ್ಮೋಸ್ಟ್ ಎಸ್ ಇದ, 4 ವರ್ಡ್ ಅಲ್ಲಿ ಎಸ್ ಇದ, ಅದನ್ನ ಬಿಟ್ಟು ಬಿಡ್ರಿ. ಸೊ ನೆಕ್ಸ್ಟ್ ನನಗ್ ಬರ್ತಕ್ಕಂಥ ಅಲ್ಫಾಬೆಟ್ಸ್ ಗಳಲ್ಲಿ ಬರ್ತಕ್ಕಂಥ ವರ್ಡ್ ಯಾವ್ದ್ರಿ, ಫಸ್ಟ್ ಒನ್ ಎ ಬರ್ತದ. ಎ ಯಾವ ಒಂದು ವರ್ಡ್ ಅಲ್ಲಿ ಇದ ನೋಡ್ರಿ, ಎ ಇಲ್ಲೂ ಅದ, ಇಲ್ಲೂ ಅದ. ಸೊ ಎ ಇವುಗಳನ್ನ ಬಿಟ್ಟು ಬಿಡ್ರಿ, 2 ಅದಾವ, ಬಿಟ್ಟು ಬಿಡ್ರಿ. ಇವ್ನ ಆಮೇಲೆ ತಲ್ಲಿ ನೋಡೋಣ. 3ನೇ ವರ್ಡ್ ನೋಡ್ರಿ. ಸೊ ಯಾವ್ದಾಗ್ತದ ನೋಡ್ರಿ, 3ನೇ ವರ್ಡ್ ವಿ ಫಸ್ಟ್ ಬರ್ತದನು, ಎಲ್ ಫಸ್ಟ್ ಬರ್ತದ ನೋಡ್ರಿ.
ಆಪ್ಷನ್ ಎಲ್ ಫಸ್ಟ್ ಬರ್ತದೆ, ಎಲ್ ಆದ ನಂತರ ವಿ. ಅದನ್ನ ಫಸ್ಟ್ ಒನ್ ಬರ್ತದ ರೀ SALT, ಸಾಲ್ಟ್ ಬರ್ತದ, ನೆನಪಿರ್ಲಿ. SALT ಫಸ್ಟ್ ಒನ್ ಇದಾಯ್ತಾ. ಹಂಗಾದ್ರೆ ಸೆಕೆಂಡ್ ಒನ್ ಏನಾಗ್ತದೆ SAVE, ಸೇವ್. ಇಲ್ಲೇ ಮುಗೀತು. ಇನ್ನು ಉಳಿದಂತೆ 2 ವರ್ಡ್ ಅದಾವ್. ಸೊ 2ನೇ ವರ್ಡ್ ಮುಗಿಸ್ಬಿಟ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಎ ಆಗಣ ಬಿ ಆಗಣ ಮತ್ತೆ ನೆಕ್ಸ್ಟ್ ಸಿ ಬರ್ತದ. ಹಾಗಂದ್ರೆ ಎಸ್ ಇದ್ದಿದ್ದು ಏನದ ಇಲ್ಲಿ ಸಿ ಇದ್ದಿದ್ ವರ್ಡ್ ಅದ ಏನದ CAM, ಸ್ಕ್ಯಾಮ್ ಮಾಡೋದ್ರಿ. ನೆಕ್ಸ್ಟ್ ಉಳಿದದ್ದು ಯಾವ್ದ್ರಿ ಲಾಸ್ಟ್ ಸೌಂಡ್ SOUND, ಸೌಂಡ್. ಈ ಒಂದು ಇದು ಅಲ್ಟರ್ನೇಟಿವ್ ಫಸ್ಟ್ ಬರ್ತದ, ಸೆಕೆಂಡ್ ಬರ್ತದ, ಥರ್ಡ್ ಬರ್ತದ, ಇದು ಫೋರ್ತ್ ಬರ್ತದ. ಸೊ ದಿಸ್ ಇಸ್ ದಿ ಡಿಕ್ಷನರಿ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡಿದ್ದಾಯ್ತು. ಈ ರೀತಿ ನಾವು ಡಿಕ್ಷನರಿ ಆರ್ಡರ್ ಅಲ್ಲಿ ಈ ರೀತಿನೂ ಒಂದು ಕ್ವಶನ್ ಫಿಕ್ಸ್ ಕಡ್ಡಾಯವಾಗಿ ಈ ರೀತಿ ಕ್ವಶನ್ ಒಂದು ಬರ್ತದ. ಸೊ ಆದ್ದರಿಂದ ಇವುಗಳ ಮೇಲೆ ನೀವು ಫೋಕಸ್ ಮಾಡ್ಬೇಕಾ. ಬಹಳ ಸರಳವಾದ ಪ್ರಶ್ನೆ ಆಗ್ತದ. ಅಲ್ಫಾಬೆಟಿಕ್ಸ್ ಯಾವ ರೀತಿ ಇರ್ತಾವಲ್ಲ ಆ ರೀತಿ ನಾವು ಅರೇಂಜ್ ಮಾಡ್ಬೇಕಾ ಡಿಕ್ಷನರಿ ಫಾರ್ಮ್ ಅಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಾಲ್ಟ್, ಸೇವ್, ಸ್ಕ್ಯಾಮ್, ಸೌಂಡ್. ಓಕೆ, ನೆಕ್ಸ್ಟ್ ಕ್ವಶನ್. ಪ್ಲೂರಲ್ ಫಾರ್ಮ್ ಆಫ್ ಟೊಮ್ಯಾಟೊ. ಟೊಮ್ಯಾಟೊ ಅಂದ್ರೆ ಏನ್ರಿ ಕನ್ನಡದಲ್ಲಿ ಟೊಮ್ಯಾಟೊಗೆ ಏನಂತಾರ ಅಂತ ಹೇಳಿ ನೀವು ನನಗ ಕಾಮೆಂಟ್ ಮುಖಾಂತರ ನನಗ ಕಾಮೆಂಟ್ ಮಾಡ್ಬೇಕಾ. ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ವಿಡಿಯೋವನ್ನ ಸಾಧ್ಯ ಆದ್ರೆ ಎಲ್ಲರೂ ಲೈಕ್ಸ್ ಕೊಡ್ರಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ, ಸಾಧ್ಯ ಆದಷ್ಟು ನಿಮ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ. ಬಹಳ ಯೂಸ್ಫುಲ್ ಆದಂತ ವಿಡಿಯೋಗಳು ಮುಂಬರುವ ನಿಮ್ಮ ಒಂದು ರಿಲೇಷನ್ ಅದಲ್ಲಿ ನಿಮ್ಮ ಒಂದು ಕುಟುಂಬದ ಒಂದು ಗ್ರೂಪ್ಸ್ ಗಳು ಮಾಡ್ಕೊಂಡು ಅದರಲ್ಲಿ ಶೇರ್ ಮಾಡ್ರಿ. ಯಾಕಂತಂದ್ರೆ ಅವರಲ್ಲಿ ಮಕ್ಕಳು ಇರ್ತಾರ 5ನೇ ತರಗತಿ ಓದುವಂತ ಮಕ್ಕಳು, ಶಾಲೆ ಯಾವುದೇ ಒಂದು ಸ್ಕೂಲ್ ಹೈಯರ್ ಆಗ್ಲಿ ಪ್ರೈಮರಿಗಳಾಗ್ಲಿ ಎಲ್ಲದಕ್ಕೂ ಯೂಸ್ ಆಗುವಂತದ್ದು ಇಂಗ್ಲಿಷ್ ಸಬ್ಜೆಕ್ಟ್ ಗ್ರಾಮರ್ ಎಲ್ಲಿ ಮಠ ಅಂದ್ರೆ ನಿಮ್ಮ ಇವನ್ ಡಿಗ್ರಿ ಮುಗಿಸೋವರೆಗೂ ಮುಂದೆ ಹೋಗೋವರೆಗೂ ನಿಮ್ಗೆ ಏನ್ರಿ ಗ್ರಾಮರ್ ಬಹಳ ಯೂಸ್ ಆಗ್ತದ. ಸಾಧ್ಯತೆ ಎಲ್ಲವೂ ಈ ಒಂದು ವಿಡಿಯೋಗಳನ್ನ ಏನ್ ಮಾಡಿ ಶೇರ್ ಮಾಡ್ರಿ, ಸಾಧ್ಯತೆ ಹೆಚ್ಚು ಶೇರ್ ಮಾಡ್ರಿ, ಲೈಕ್ಸ್ ಕೊಡ್ರಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಏನಾಗ್ತದ ನಮ್ಮ ವಿಡಿಯೋಗಳು ಫಸ್ಟ್ ನಿಮ್ಗೆ ಬಂದ ತಲುಪ್ತಾವ. ಸೊ ಆದ್ದರಿಂದ ವಿಡಿಯೋಗಳಿಗೆ ಸಾಧ್ಯದಷ್ಟು ಕಮೆಂಟ್ಸ್ ಗಳು ಮಾಡ್ರಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ವು ಅಂತಂದ್ರೆ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ವು ಅಂತಂದ್ರೆ ಕಮೆಂಟ್ಸ್ ಮುಖಾಂತರ ನೀವು ನಮ್ಗೆ ತಿಳಿಸಬಹುದಾ. ಅದ್ರ ಮೇಲೆ ನಿಮ್ಗೆ ಆನ್ಸರ್ ಗಳನ್ನ ಮಾಡ್ತೇವಿ, ಬೇಕಾದ್ರೆ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತೇವಿ. ಸೊ ಸಾಧ್ಯದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳಿ ನಾವು ಹೇಳ್ತೇವಿ. ಇಲ್ಲಿ ಕೇಳಿದಂತ ನೋಡ್ರಿ, ಟೊಮ್ಯಾಟೊ ಅನ್ನೋ ಒಂದು ವರ್ಡ್ ದ ಪ್ಲೂರಲ್ ಫಾರ್ಮ್ ಕೇಳಿದಾನ. ಬಹಳ ಈಸಿಯಾಗಿ ಫೌಂಡ್ ಮಾಡಬಹುದಾ. ನಿಮ್ಮ ಮಕ್ಕಳನ್ನ ಮುಂದೆ ಕೊಟ್ಕೊಂಡು ವಿಡಿಯೋಗಳನ್ನ ಹಚ್ಕೊಂಡ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದನ್ನ ಯಾವ ರೀತಿ ಇದ ಅನ್ನೋದನ್ನ ತಿಳಿಸ್ಬೇಕ್ರಿ ನೀವು. ಸೊ ಆ ರೀತಿ ಆನಂತರ ಮಕ್ಕಳಿಗೆ ಅದ ಅರ್ಥ ಆಗ್ತದ. ಪ್ಲೂರಲ್ ಫಾರ್ಮ್ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ರಿ, ಬಹುವಚನ ಎಸ್ ಅನ್ನ ಬರ್ತದ. ಎಲ್ಲಾ ಟೈಮ್ದಲ್ಲಿ ಎಸ್ ಬರುದಿಲ್ಲ. ಸೊ ಅದ ಪ್ಲೂರಲ್ ಮಾಡ್ಬೇಕಾ, ಏಕವಚನದಿಂದ ಬಹುವಚನ ಮಾಡ್ಬೇಕಾ. ಟೊಮ್ಯಾಟೋದ ಪ್ಲೂರಲ್ ಏನಾಗ್ತದ, ಯಾವ ಒಂದು ಅಕ್ಷರಗಳು ಶಬ್ದಗಳು ಏನ್ರಿ ಓದಿಂದ ಕೊನೆಗೊಂಡಿರ್ತಾವ ಅವುಗಳಿಗೆ ನಾವ ES ಅನ್ನ ಹಚ್ಚಿ ಎಂಡ್ ಮಾಡ್ಬೇಕ. ES ಅನ್ನ ಹಚ್ಚಿ ನಾವ ಎಂಡ್ ಮಾಡ್ಬೇಕಾಗ್ತದ. ಸೊ ಇಲ್ಲಿ ಕೊಟ್ಟಂತ ಆಪ್ಷನ್ಗಳು ನೋಡಿ, ಟೊಮ್ಯಾಟೋಸ್, ಟೊಮೆಟೋಸ್ ಓ ಇಂದ ಬಂದದ, ES ಇಂದ ಕೊನೆಗೊಂಡದ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗ್ತದ, ಟೊಮೆಟೋಸ್. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಕೇಳಿದಾನ. ತಪ್ಪಾದಂತಹ ಒಂದು ವಾಕ್ಯವನ್ನ, ತಪ್ಪಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ರಿ. ಇದು ಮೇ ಬಿ ಯಾವ ಚಾಪ್ಟರ್ ರೀ, ಲೆಸನ್ ಶಬಲೆ ಅವ್ರ ಶಬಲ ಹೌದಾ. ಡಾಟರ್ ಆಫ್ ಕಾಮಧೇನು ಹೌದಾ, DAUGH ಡಾಟರ್ ಆಫ್ ಕಾಮಧೇನುವಿನ ಮಗಳು ಯಾರು, ಶಬಲೇನ, ಆಲ್ಸೋ ನೋನ್ ಆಸ್ ನಂದಿನಿ. ಶಬಲೇನ ನಂದಿನಿ ಅಂತಾನು ಕರಿತಿದ್ರು. ಅದೇ ರೀತಿ ಇವಳು ಏನಾಗಿದ್ಲು, ಕಾಮಧೇನು ಹ್ಯಾವನ್ಲಿ ಕೌ.
ಸ್ವರ್ಗದಿಂದ ಬಂದಂತಹ ದೇವರ ಒಂದು ಅನುಗ್ರಹ ಇದ್ದಂತಹ ಒಂದು ಆಕಳು ಇದಾಗಿತ್ತು, ಕವ್ ಇದಾಗಿತ್ತು. ಅದರ ಮಗಳು ಯಾರಾಗಿದ್ಳು? ನಂದಿನಿ ಆಗಿದ್ಲು. ಸೊ ಇದು ಯಾರ ಹತ್ರ ಇತ್ತು? ವಶಿಷ್ಠ ಅನ್ನೋ ಒಬ್ಬ ಋಷಿ ಮುನಿಯ ಹತ್ರ ಈ ಒಂದು ಶಬಲೆ ಅಥವಾ ನಂದಿನಿ ಅನ್ನೋ ಒಂದು ಆಕಳು, ಡಾಕ್ಟರ್ ಆಫ್ ಕಾಮಧೇನುವಿನ ಮಗಳು ವಶಿಷ್ಠ ಒಬ್ಬ ಋಷಿ ಮುನಿ ಹತ್ರ ಇತ್ತು. ಇಲ್ಲಿ ಕೌಶಿಕ ಬರ್ತಾನ. ಕೌಶಿಕ ಒಂದು ಏನು ಶಬಲೆ ಮಾಡ್ತಕ್ಕಂತ ಎಲ್ಲಾ ಕೆಲಸಗಳನ್ನ ನೋಡಿ ಆಕೆ ಯಾವ ರೀತಿ ವಶಿಷ್ಠನಿಗೆ ಹೆಲ್ಪ್ ಮಾಡ್ತಿದ್ರು ನೋಡಿ ಆಕೆಯನ್ನ ತಗೊಂಡ್ ಹೋಗ್ಬೇಕ ನಮ್ಮ ರಾಜ್ಯಕ್ಕ ಅಂತೇಳಿ ನಿರ್ಧಾರ ಮಾಡ್ತಾನ. ಅದ್ರ ಬದಲಾಗಿ ಇಡೀ ಎಂಪೈರ್ ಕೊಡ್ತೇನೆ ನಿನಗ, 30,000 ಕೌಸ್ಗಳನ್ನ ಕೊಡ್ತೇನೆ ಅಂತ ಹೇಳ್ತಾನ. ಅಷ್ಟಾಗ್ಲಿ ಯಾರು ಒಪ್ಪುದಿಲ್ಲ, ವಶಿಷ್ಠ ಒಪ್ಪುದಿಲ್ಲ, ಯಾರು ಶಬಲೇನು ಹೊರಡಾಕ ಒಪ್ಪುದಿಲ್ಲ. ಸೊ ಬೈ ಫೋರ್ಸ್ ಇಂದ ಆಕೆನ ತಗೊಂಡೋಗ ಹೋಗ್ತಾನ. ಅಲ್ಲಿಗೆ ಅವಂಗೇನ ಒಂದ್ ಲೆಸನ್ ಅನ್ನ ಕಳಿಸ್ತಾಳ್ರಿ. ಯಾರ ಶಬಲೆ ಯಾವುದನ್ನಾಗ್ಲಿ ನಾವು ಫೋರ್ಸ್ ಇಂದ ತಗೊಂಡ್ ಹೋಗಕ್ ಆಗುದಿಲ್ಲ ಅಂತ ಹೇಳಿ. ಹೌದಾ? ಒತ್ತಾಯ ಪೂರ್ವಕವಾಗಿ ಯಾವ್ದನ್ನ ನಾವು ಮಾಡಬಾರ್ದು. ಇಲ್ಲಿ ನೋಡ್ರಿ ಕೊಟ್ಟಂತಹ ಒಂದು ಪ್ರಶ್ನೆ ನೋಡ್ತದ ರಾಂಗ್ ಸ್ಟೇಟ್ಮೆಂಟ್ ಕಂಡಿಡಿ ಅಂತಂದಾರ್ರಿ. ಸೊ ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಹೌದು, ಕೌಶಿಕ ಒತ್ತಾಯದಿಂದ ಯಾರನ್ನ? ಶಬಲೇನನ್ನ ತೆಗೆದು ಹೋಗಾಕ ಡಿಸೈಡ್ ಮಾಡಿದ್ದ, ನಿರ್ಧಾರವನ್ನ ಮಾಡಿದ್ದ. ಅದು ಸರಿಯಾಗಿದೆ. ಅವ್ರು ಕೇಳಿದಾರ ರಾಂಗ್ ಸ್ಟೇಟ್ಮೆಂಟ್ ಕೇಳಿದಾರೆ, ತಪ್ಪಾದ ಒಂದು ವಾಕ್ಯವನ್ನು ಏನ್ ಮಾಡ್ಬೇಕ ನಾವು ಫೈಂಡ್ ಔಟ್ ಮಾಡ್ಬೇಕ. ಕೌಶಿಕ ಡಿಡ್ ನಾಟ್ ಆಸ್ಕ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಕೌಶಿಕ ವಶಿಷ್ಠನ ಹತ್ರ ಶಬಲೆನ ನನಗ ಕೋಡ್ ಅಂತ ಹೇಳಿ ಕೇಳಲಿಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ನೋಡಿ, ವಶಿಷ್ಠ ಲೀವ್ಡ್ ಇನ್ ಅ ಫಾರೆಸ್ಟ್. ಹೌದು, ವಶಿಷ್ಠ ಋಷಿಮುನಿಯಲ್ಲಿದ್ದ, ಫಾರೆಸ್ಟ್ ಅಲ್ಲಿ ವಾಸವಾಗಿದ್ದ. ಹೌದು, ಫಾರೆಸ್ಟ್ ಅಲ್ಲಿ ಜೀವಿಸ್ತಿದ್ರು ಯಾರ್ಯಾರು? ಮತ್ತು ಶಬಲೆ ಮತ್ತು ವಶಿಷ್ಠ ಋಷಿಮುನಿ. ನೆಕ್ಸ್ಟ್ ಫೈನಲಿ ಶಬಲೆ ಡಿಡ್ ನಾಟ್ ವೆಂಟ್ ವಿತ್ ಕೌಶಿಕ. ಕೌಶಿಕನ್ ಜೊತೆ ಫೈನಲಿ ಏನ್ ಮಾಡ್ಲಿಲ್ಲ? ಶಬಲೆ ಹೋಗ್ಲಿಲ್ಲ. ಹೌದು, ಹೋಗ್ಲಿಲ್ಲ. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಏನದ? ಕ್ಲಿಯರ್ ಆಗಿ ಇಲ್ಲೇ ಗೊತ್ತಾಗಿರ್ಬೇಕು ನಿಮಗ. ಆಪ್ಷನ್ ಬಿ, ಕೌಶಿಕ ಡಿಡ್ ನಾಟ್ ಆಸ್ಕ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಕೌಶಿಕ ಯಾರ ವಶಿಷ್ಠನ ಹತ್ರ ಕೇಳಲಿಲ್ಲ, ಅಲ್ಲ ಕೇಳಿದ. ಏನನ್ನ? ಶಬಲೆನ ನನಗ್ ಕೊಡು, ನನ್ನ ಸಾಮ್ರಾಜ್ಯವನ್ನೇ ನಿನಗ್ ಕೊಡ್ತೇನಿ ಅಂತ ಹೇಳಿ, ಇಡೀ ಎಂಪೈರ್ನ ಕೊಡ್ತೇನಿ. ಅದ್ರ ಬದಲಾಗಿ 10,000 ಏನ್ರಿ 30,000 ಕೌಸ್ಗಳನ್ನ ನನಗ ಅದ್ರ ಬದಲಾಗಿ ಇನ್ಸ್ಟೆಡ್ ಆಫ್ ಅದ್ರ ಬದಲಾಗಿ ಕೊಡ್ತೇನೆ ಅಂತ ಹೇಳಿದ. ಅಷ್ಟಾಗ್ಲಿ ಅದು ಹೋಗಕ್ ಒಪ್ಲಿಲ್ಲ, ವಶಿಷ್ಠನು ಕೊಡ್ಲೇ ಇಲ್ಲ. ಅಲ್ಲಿ ಏನ್ ಕೇಳಿದಾರೆ? ರಾಂಗ್ ಸ್ಟೇಟ್ಮೆಂಟ್ ಏನೈತಿ? ಅವ ಕೇಳಿರ್ತಾನ, ಇಲ್ಲ ಕೇಳಿಲ್ಲ ಅಂತ ಹೇಳಾಕತ್ತಾರ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೌಶಿಕ ಡಿಡ್ ನಾಟ್ ಆಸ್ಕ್ ವಶಿಷ್ಠ ಗಿವ್ ಶಬಲೆ ಟು ಹಿಮ್. ರಾಂಗ್ ಸ್ಟೇಟ್ಮೆಂಟ್ ಇದಾಗ್ತದ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಹೀಗದ. ದಿಸ್ ಈಸ್ ಆನ್ ಡ್ಯಾಶ್ ಸ್ಟೋರಿ. ಇಲ್ಲಿ ಕೊಟ್ಟಂತಹ ಪ್ರಶ್ನೆ ನೋಡ್ರಿ, ಅಡ್ಜೆಕ್ಟಿವ್ ಮೇಲದ. ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ಜೆಕ್ಟಿವ್ ನಾಮ ವಿಶೇಷಣ. ಅಡ್ಜೆಕ್ಟಿವ್ ಮೀನ್ಸ್ ನಾಮ ವಿಶೇಷಣ. ನಾಮ ವಿಶೇಷಣ. ಓಕೆ, ನಾವು ಯಾವ ರೀತಿ ಅದ? ದಿಸ್ ಈಸ್ ಆನ್ ಅಡ್ವೆಂಚರ್ಸ್. ಈ ಆರ್ಟಿಕಲ್ ಮೇಲೆ ನಿಮ್ಗೆ ಕ್ಲಾಸ್ ಮಾಡಿದ್ದೇನೆ. ಯಾನ್ ಎಲ್ಲಿ ಬರ್ತದ? ಬಿಫೋರ್ ದಿ ಓವೆಲ್ ಸೌಂಡ್, ಓವೆಲ್ ಅಲ್ಲಿ ಬರ್ತದ. ಸೊ ಅವರ ಕೊಟ್ಟಾರ ಬಿಡಿ ಆರ್ಟಿಕಲ್, ಬಟ್ ನಾವಲ್ಲಿ ನಾಮ ಅಡ್ಜೆಕ್ಟಿವ್ ಅನ್ನ ಫಿಲ್ ಮಾಡ್ಬೇಕಾ. ಸೊ ನೋಡ್ರಿ, ದಿಸ್ ಈಸ್ ಆನ್ ಡ್ಯಾಶ್ ಸ್ಟೋರಿ, ಅಡ್ವೆಂಚರಸ್ ಸ್ಟೋರಿ, ಅಡ್ವೆಂಚರ್ ಸ್ಟೋರಿ, ಅಡ್ವೆಂಚರ್ಡ್ ಸ್ಟೋರಿ. ಇಲ್ಲಿ ಏನೂ ಆಗೋದಿಲ್ಲ, ಆಪ್ಷನ್ ಎ ಆಗ್ತದ, ಅಡ್ವೆಂಚರಸ್ ಸ್ಟೋರಿ. ಇದು ಒಂದು ಅಡ್ವೆಂಚರ್ ಬಹಳ ಒಂದು ಬಹಳ ನೈತಿಕತೆ ಹೊಂದಿದ್ದು, ಮತ್ತ ಅದ್ರಲ್ಲಿ ಏನಿರ್ತದ ರೀ, ಒಂದು ಒಳ್ಳೆ ಒಂದು ಉದ್ದೇಶ ಇರ್ತದ. ಅಡ್ವೆಂಚರ್ ಸ್ಟೋರೀಸ್ ಅಂತಂದ್ರೆ ಒಂದು ಬಹಳ ಒಂದು ದಿಟ್ಟವಾದ ಕಥೆ ಅಂತಾರಲಕ್ರಿ. ಸೊ ಅದ ರೀತಿ ಅಡ್ವೆಂಚರಸ್ ಸ್ಟೋರಿ ಅದು ನಾಮ ವಿಶೇಷ. ಸ್ಟೋರಿಯನ್ನ ದಿಸ್ ಈಸ್ ಅ ಸ್ಟೋರಿ ಅಂತ ಹೇಳ್ತಿದ್ರು, ಆದ್ರೆ ಅಡ್ವೆಂಚರಸ್ ಸ್ಟೋರಿ ಇದು ನಾಮಪದವನ್ನ ಕಥೆ ಏನ್ ಹೇಳತ್ತದ? ವಿಶೇಷವಾಗಿ ತೋರಿಸ್. ಡಿಸ್ಕ್ರೈಬ್ ದಿ ನೌನ್, ಡಿಸ್ಕ್ರೈಬ್ ದಿ ನೌನ್ ಅನ್ನ ಏನ್ ಮಾಡತ್ತದ? ಅದು ಡಿಸ್ಕ್ರೈಬ್ ಮಾಡತ್ತದ, ವಿಶೇಷವಾಗಿ ತೋರಿಸ ಕೊಡತ್ತದ. ಅದಕ್ಕಾಗಿ ನಾವು ಅಡ್ವೆಂಚರಸ್ ಸ್ಟೋರಿ, ದಿಸ್ ಈಸ್ ಅನ್ ಅಡ್ವೆಂಚರಸ್ ಸ್ಟೋರಿ. ಈ ಒಂದು ಪ್ರಶ್ನೆ ನೀವು ಯಾವ ಲೆಸನ್ ಅಲ್ಲಿ ನೋಡ್ತೀರಿ ಅಂತಂದ್ರ ಚಿಲ್ಡ್ರನ್ ಆಫ್ ಕರೇಜ್ ಬೇವರಿ ಆಫ್ ಅವಾರ್ಡ್ಸ್. ಹೌದಾ? ಚಿಲ್ಡ್ರನ್ ಆಫ್ ಕರೇಜ್ ಬೇವರಿ ಆಫ್ ಅವಾರ್ಡ್ಸ್ ನೋಡ್ಬೋದ್ರಿ ನೀವು. ಆ ಒಂದು ಲೆಸನ್ ಅದ. ಕರೇಜ್ ಆಫ್ ಅವಾರ್ಡ್ಸ್. ಬ್ರೇವ್ ಅವಾರ್ಡ್ಸ್ ಯಾವಾಗ ಸ್ಟಾರ್ಟ್ ಆಯ್ತ್ರಿ ಕೊಡಾಕ? 1957 ನಲ್ಲಿ ಏನ್ ಮಾಡಿದ್ರಿ? ಬ್ರೇವಿ ಅವಾರ್ಡ್ಸ್ ಸ್ಟಾರ್ಟ್ ಆದ್ವಾ. ಇಲ್ಲಿ ಯಾರ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇದ್ರು? ಫಸ್ಟ್ ಪ್ರೈಮ್ ಮಿನಿಸ್ಟರ್ ರೀ. ಈ ಒಂದು ಕಥೆಯಲ್ಲಿ ಬರ್ತಕ್ಕಂತ ಒಂದು ಫಸ್ಟ್ ಸ್ಟೋರಿಯಲ್ಲಿ ಬರ್ತಕ್ಕ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಜವಾಹರ್ಲಾಲ್ ನೆಹರು ಇದ್ದರಿ.
ಅವರೇ ಸ್ಟಾರ್ಟ್ ಮಾಡಿದ್ದಾರ್ರಿ ಇದನ್ನ ಯಾವ ಒಂದು ಸಂಸ್ಥೆಯಿಂದ ಕೊಡ್ತಾರ್ರಿ? ICCW ಅನ್ನೋ ಒಂದು ಸಂಸ್ಥೆಯಿಂದ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರ್ರಿ. ICCW ಮೀನ್ಸ್ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್. ಈ ಒಂದು ಸಂಸ್ಥೆಯಿಂದ ಈ ಒಂದು ಅವಾರ್ಡ್ ಅನ್ನ ಪ್ರತಿ ವರ್ಷ ಎನಿವಲಿ ಕೊಡ್ತಾರ. ನೆನಪಿರ್ಲಿ, ಎನಿವಲಿ ಎಷ್ಟು ಚಿಲ್ಡ್ರನ್ಸ್ ಗಳಿಗೆ ಕೊಡ್ತಾರ? 25 ಚಿಲ್ಡ್ರನ್ಸ್ ಗಳಿಗೆ ಇದನ್ನ ಕೊಡ್ತಾರ. ಯಾವ ಏಜ್ ಇನ್ ಚಿಲ್ಡ್ರನ್ಸ್ ರೀ? ಬಿಲೋ ದಿ 16 ಇಯರ್ ಓಲ್ಡ್, ಬಿಲೋ ದಿ 16 ಇಯರ್ ಓಲ್ಡ್ ಚಿಲ್ಡ್ರನ್ಸ್ ಗಳಿಗೆ ಇದನ್ನ ಕೊಡ್ತಾನ. ಇಲ್ಲಿ ಫಸ್ಟ್ ಅವಾರ್ಡ್ ಅನ್ನ ಗಿಟ್ಟಿಸ್ಕೋದಂತ ಹುಡುಗ ಯಾರ ಅಂತಂದ್ರ ಅವ ಹರೀಶ್ ಚಂದ್ರ ಅಂತ ನೋಡ್ತೀವಿ ನಾವು. ಹರೀಶ್ ಚಂದ್ರ ಫಸ್ಟ್ ಈ ಅವಾರ್ಡ್ ಅನ್ನು ತೆಗೆದುಕೊಂಡಂತ ಇವೊಬ್ಬ ಚಿಲ್ಡ್ರನ್ ಆಗಿರ್ತಾನ. ಫಸ್ಟ್ ಅವಾರ್ಡ್ ತಗೊಂಡಿದ್ದು 1957ರಲ್ಲಿ ಸ್ಟಾರ್ಟ್ ಆಯ್ತ್ರಿ. ICCW ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಅಲ್ಲಿ ಈ ಒಂದು ಸಂಸ್ಥೆ ವತಿಯಿಂದ ಏನ್ ಮಾಡ್ತಾರ? ಅವಾರ್ಡ್ ಅನ್ನ ಕೊಡ್ತಾರ. ಪ್ರೈಮ್ ಮಿನಿಸ್ಟರ್ ಇದ್ರು. ಸೊ ಈ ಫಸ್ಟ್ ಅವಾರ್ಡ್ ಹೋಗಿದ್ದು ಹರೀಶ್ ಚಂದ್ರ ಅನ್ನೋ ಒಬ್ಬ ಹುಡುಗಗ ಹೋಗ್ತದ, ನೆನಪಿರ್ಲಿ. ಸೊ ಇಷ್ಟೆಲ್ಲ ಇದು ಒಂದು ನೋಡ್ರಿ, ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಆಫ್ ಅವಾರ್ಡ್ಸ್ ಮೀನ್ಸ್ ಯಾವ ಚಿಲ್ಡ್ರನ್ಸ್ ಗಳು ಬಿಲೋ ದಿ 16 ಇಯರ್ ಓಲ್ಡ್, 16 ವರ್ಷದ ಒಳಗಿನ ಮಕ್ಕಳು ಯಾರು ಒಂದು ಬ್ರೇವರಿ ಧೀರತ್ವವನ್ನ ತೋರಿಸಿರ್ತಾರ, ಎಷ್ಟೋ ಜನ ಪ್ರಾಣವನ್ನ ಉಳಿಸಿರ್ತಾರ, ಆ ಒಂದು ತಮ್ಮ ಒಂದು ಡೇರಿಂಗ್ ಅನ್ನ ತೋರಿಸಿರ್ತಾರೆ, ಒಂದು ಧೈರ್ಯತ್ವವನ್ನು ತೋರಿಸಿರ್ತಾರೆ. ಧೈರ್ಯಶಾಲಿಗಳಿಗೆ ಪ್ರತಿ ವರ್ಷ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರ. ಪ್ರತಿ ವರ್ಷ 25 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ರಿಪಬ್ಲಿಕ್ ಡೇ ದಿನ ಅದನ್ನ ಅನೌನ್ಸ್ ಮಾಡ್ತಾರ್ರಿ. ಈ ಒಂದು ಅವಾರ್ಡ್ ಗಳಲ್ಲಿ ಮೆಡಲ್ ಬರ್ತದ, ಸರ್ಟಿಫಿಕೇಟ್ ಬರ್ತದ, ದೆನ್ ಕ್ಯಾಶ್ ಪ್ರೈಸ್ ಬರ್ತದ, ಮತ್ತೆ ಹೈಯರ್ ಎಜುಕೇಶನ್ ಗೆ ಹೆಲ್ಪ್ ಮಾಡ್ತಾರೆ ಈ ಒಂದು ಅವಾರ್ಡ್ ಅಲ್ಲಿ, ನೆನಪಿರ್ಲಿ. ಸೊ ಈ ಒಂದು ಲೆಸನ್ ಮೇಲೆ ಕ್ವಶನ್ ಗಳು ಅರೈಸ್ ಆಗೋದು ಬಹಳ ಅಂದ್ರೆ 90% ಸಾಧ್ಯತೆ ಅದ. ಈ ಲೆಸನ್ ಎಲ್ಲ ಬಹಳ ಕ್ಲಿಯರ್ ಆಗಿ ಓದ್ಕೊಡ್ರಿ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಡ್ರಿ ಅಂತ ಹೇಳ್ತಾ ಈ ಒಂದು 20ನೇ ಪ್ರಶ್ನೆಗೆ ದಿಸ್ ಈಸ್ ಆನ್ ಅಡ್ವೆಂಚರಸ್ ಸ್ಟೋರಿ ಅಂತ ಹೇಳಿ ನಾವು ಹೇಳ್ತೀವಿ. ಈ ರೀತಿಯ ನಾವು 20 ಪ್ರಶ್ನೆಗಳನ್ನ ಇವತ್ತು ಸಂಭವನೀಯ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ 2026ರಲ್ಲಿ ಮುಂಬರುವ ಎಲ್ಲಾ ನವೋದಯ, ಮುರಾರ್ಜಿ ಆಗ್ಲಿ, ಅಲ್ಪಸಂಖ್ಯಾತರದಾಗ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆಳ್ವಾಸ್, ಇವೆಲ್ಲಾ ಏನ್ರಿ ಪರೀಕ್ಷೆಗಳಿಗೆ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ನಾವು ಸಂಭವನೀಯಾಗಿ ನೋಡ್ತಾ ಹೋದಕ್ಕಿಂತ ಆಯ್ತಾ. ನೆಕ್ಸ್ಟ್ ಹೇಳೋದಾದ್ರಲ್ಲಿ ನಮ್ಮ ಒಂದು ಸಂಸ್ಥೆ ವತಿಯಿಂದ ಪರಿಶ್ರಮ ನವೋದಯ ಕೇಂದ್ರ ಗೋಕಾಕ್ ವತಿಯಿಂದ ಈ ಒಂದು ಪುಸ್ತಕದ ಬಗ್ಗೆ ನಾನು ಈಗಾಗಲೇ ಹೇಳಿದೆ. 50 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿದಂತ ಒಂದು ಪುಸ್ತಕದಾಗದ 5,000 ಪ್ರಶ್ನೆಗಳು ಅದರಲ್ಲಿ ಅದಾವ. 360 ಡಿಗ್ರಿಲಿ ಅದನ್ನ ತಯಾರು ಮಾಡಿದ್ದಾರೆ. ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗ್ತದ. ಆ ಪುಸ್ತಕ ನಿಮಗೆ ಬೇಕಾದಲ್ಲಿ ಕೆಳಗೆ ಕಾಣ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕವನ್ನ ಖರೀದಿ ಮಾಡ್ಕೋಬಹುದು ಅಂತ ನಾನು ಹೇಳ್ತೇನೆ. ಸೊ ಇವತ್ತಿನ ಕ್ಲಾಸ್ ಇದಾಗಿತ್ತು. ಇನ್ನೂ ಏನಾದ್ರೂ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಗಳು ಇದ್ವು ಅಂತಂದ್ರ, ನಿಮ್ಗೇನಾದ್ರೂ ತಿಳಿದಿರ್ಲಿಲ್ಲ, ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಬಹುದಾ. ಸೊ ನಾವು ಸಾಧ್ಯದಷ್ಟು ಅವುಗಳನ್ನೆಲ್ಲ ಕ್ಲಿಯರ್ ಮಾಡ್ತೇವಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸೋಣ. ಧನ್ಯವಾದಗಳು.